ಪ್ರಿಯ ಆಸರ್ಟಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಸುವಾರ್ತಿಕ ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಕಳೆದ ಹಲವು ವರ್ಷಗಳಿಂದ ಆಸರಿ ಟಿ ವಿಯಲ್ಲಿ ಸುವಾರ್ತಿಕ ಈ ವಿಷಯದ ಬಗ್ಗೆ ನೀವು ನೋಡ್ತಾ ಇದ್ದೀರಿ. ದೇವರ ಸೇವೆ ಮಾಡುವಂಥ ಸೇವಕರನ್ನು ಪರಿಚಯಿಸುವಂಥದ್ದು ಮತ್ತು ಅವರ ಸೇವೆ ಬಗ್ಗೆ ತಿಳಿದುಕೊಳ್ಳುವಂಥದ್ದೇ ಈ ಸುವಾರ್ತಿಕ ಕಾರ್ಯಕ್ರಮವಾಗಿದೆ. ಅಂದರೆ ಒಬ್ಬ ದೇವ ಸೇವಕರು ಹೇಗೆ ತಮ್ಮ ಜೀವಿತವನ್ನು ದೇವರಿಗೆ ಸಮರ್ಪಿಸಿ ಯಾವ ರೀತಿ ಸೇವೆ ಮಾಡ್ತಾ ಇದ್ದಾರೆ, ಆ ಸೇವೆಯಲ್ಲಿ ಅವರಿಗೆ ಬರುವಂಥ ಕಷ್ಟಗಳು, ನೋವುಗಳು, ವೇದನೆಗಳು, ಸಂತೋಷ ಇದೆಲ್ಲ ಇದರಲ್ಲಿ ಬರ್ತದೆ. ಯಾಕಂದರೆ ಅನೇಕರು ತಿಳಿದುಕೊಳ್ಳುವಂಥ ಮಟ್ಟದಲ್ಲಿ ಅಂದರೆ ಸುವಾರ್ತಿಗಂತ ದೇವರ ಸೇವೆ ಮಾಡುವಂಥವರು ಅವರು ಅಂದರೆ ತುಂಬ ಸಂತೋಷದಲ್ಲಿದ್ದಾರೆ, ಅಂದರೆ ಅವರಿಗೆ ಕೊರತೆ ಇಲ್ಲ ಅಂತ ಹಾಗೆ ಎಲ್ಲ ಅನಿಸಿಕೆ ಜನರಲ್ಲಿದೆ. ಆದರೆ ಅವರು ಪಡುವಂಥ ಪ್ರಯಾಸ, ಅವರು ಪಡುವಂಥ ಕಷ್ಟ, ಅವರು ಪಡುವಂಥ ವೇದನೆ ಅವರ ಹತ್ರ ನಾವು ಕೇಳುವಾಗ ಅವ್ರ ಹತ್ರ ಯಾವುದರ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿರ್ತವೆ. ಪ್ರಿಯರೇ, ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಅರ್ಜುನ್ ಇವರು ಧಾರವಾಡದಲ್ಲಿ ಸೇವೆ ಮಾಡುವಂಥವರು ನಮ್ಮ ಮಧ್ಯದಲ್ಲಿ ಅವರಿದ್ದಾರೆ. ಅವರನ್ನು ನಾನು ಯೇಸು ಕ್ರಿಸ್ತನ ನಾಮದಲ್ಲಿಯೂ ನಮ್ಮ ಆಸರಿ ಟಿ ವಿ ಪರವಾಗಿಯೂ ನಾವು ವೀಕ್ಷಕರ ಪರವಾಗಿ ನಾನು ಸ್ವಾಗತ ಮಾಡ್ತೀನಿ. ಫಸ್ಟ್ ನಿಮಗೆ ಸ್ವಾಗತ. ನಮ್ಮ ಮಧ್ಯದಲ್ಲಿರೋದು ನಮಗೆ ತುಂಬ ಸಂತೋಷವಾಗಿದೆ. ಖಂಡಿತವಾಗಿ ಧಾರವಾಡದಿಂದ ನೀವು ಬಂದಿದ್ದೀರಿ ನಮ್ಮ ಊರಿಗೆ. ಮೊದಲನೇದಾಗಿ ನಿಮಗೆ ಸ್ವಾಗತ ಮಾಡ್ತೀವಿ ನಿಮ್ಮ ಟೀಮ್ಗೆ ಒಟ್ಟಿಗೆ. ಸಂತೋಷ. ಯಾಕೆಂದರೆ ಈ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಸೇವೆ ಬಗ್ಗೆ ನಮಗೆ ಸ್ವಲ್ಪ ವಿವರವಾಗಿ ಹೇಳಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ಳೋದು. ಯಾಕಂದರೆ ಸುವಾರ್ತಿಕ ಅಂದರೆ ಅನೇಕರ ಮನಸ್ಸಿನಲ್ಲಿರುವಂಥದ್ದು ಅಂದರೆ ಅವರಿಗೆ ಏನು ಕೊರತೆ ಇಲ್ಲ, ಅಂದರೆ ಒಳ್ಳೆ ರೀತಿ ಯಾವುದೇ ಅಂದರೆ ಎಂಜಾಯ್ ಮಾಡ್ತಾರೆ ಹಾಗೆ ಅಂತ ಕೆಲವರ ಮನಸ್ಸಿನಲ್ಲಿರ್ತದೆ. ಆದರೆ ಅವರು ಪಡುವಂಥ ಕಷ್ಟ, ನೋವು, ಪ್ರಯಾಸ ಈ ಜನರಿಗೆ ಅದು ಗೊತ್ತಾಗೋದಿಲ್ಲ. ಅದಕ್ಕಾಗಿ ಈ ಆಸರಿ ಟಿ ವಿ ಮೂಲಕ ಜನರಿಗೆ ನಾವು ತಿಳಿಸುವಂಥದ್ದೇ ಒಂದು ಸಂದೇಶವಾಗಿದೆ. ಸೇವಕರ ಬಗ್ಗೆ ಹೇಗೆ ಇರ್ತದೆ ಅವರ ಸೇವೆ, ಅವರು ಪಡುವಂಥ ಎಲ್ಲ ವಿಷಯದಲ್ಲಿ ನಾವು ಕೇಳುವಂಥದ್ದು. ಫಸ್ಟ್ ನೀವು ಧಾರವಾಡದಿಂದ ಬಂದಿದ್ದೀರಿ? ಹೌದು, ಧಾರವಾಡದಿಂದ. ಎಲ್ಲಿ ಫಸ್ಟ್ ಧಾರವಾಡದಲ್ಲಿ ಎಲ್ಲಿ ನಿಮ್ಮವರು? ನಮ್ಮ ಧಾರವಾಡದಲ್ಲಿ ಮಾದರಮಡ್ಡಿ ಅಂತ ಒಂದು ಏರಿಯಾ ಇದೆ. ಅದು ಬಂದ್ಬಿಟ್ಟು ಮಾರ್ಕೆಟ್ಗೆ ಹತ್ತಿರ ಆಗ್ತದೆ. ಸಿಟಿಯಲ್ಲೇ ಧಾರವಾಡದಲ್ಲಿ. ನೀವು ಹುಟ್ಟಿ ಬೆಳೆದದ್ದಲ್ಲೇನಾ? ನಾವು ಹುಟ್ಟಿ ಬೆಳೆದದ್ದು ಧಾರವಾಡದಲ್ಲಿ. ಧಾರವಾಡದಲ್ಲಿ. ಅಂದರೆ ನಿಮ್ಮ ಹಿನ್ನೆಲೆ ಹೇಳ್ಬೋದಾ? ಹೇಳ್ತೀನಿ. ನಾನು ಕೂಡ ಒಂದು ಹಿಂದೂ ಕುಟುಂಬದಿಂದ ಬಂದವನು. SC ಹಿಂದೂ ಮಾದರ್ ಅಂತೇಳಿ ಆ ಕುಟುಂಬದಲ್ಲಿ ನಾನು ಜನಿಸಿ ಅನೇಕ ಒಂದು ಹಿನ್ನೆಲೆ ಅಂತ ಧಾರ್ಮಿಕ ಒಂದಿದ್ದರಿಂದ ಬಂದಿದ್ದವನಾಗಿತ್ತು. ಅಂದರೆ ಈಗ ನಿಮ್ಮ ಹಿನ್ನೆಲೆ ಹೇಳಿದೆ ಹಿಂದೂ ಧರ್ಮದಲ್ಲಿ ಹುಟ್ಟಿದವರು. ಓಕೆ. ಈಗ ನಿಮ್ಮ ತಂದೆ ತಾಯಿ ನಿಮ್ಮ ಎಷ್ಟು ಜನ ಮಕ್ಕಳು? ನಾವು 3 ಜನ. ಫಸ್ಟ್ ತಂದೆ, ಅಣ್ಣ ಇದ್ದಾರೆ, ಅಕ್ಕ, ನಾನೊಬ್ರು, 3 ಜನ. ಅಪ್ಪ ಅಮ್ಮ? ಅವ್ರ ತಂದೆ ತಾಯಿ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅವರು? ಒಬ್ಬರು ಕಾರ್ಪೊರೇಷನ್ದಲ್ಲಿ ಜಾಬ್ ಮಾಡ್ತಾರೆ, ತಾಯಿ ಕೂಡ ಕಾರ್ಪೊರೇಷನ್ದಲ್ಲಿ ಇರ್ತಾರೆ. ಕಾರ್ಪೊರೇಷನ್. ಅಣ್ಣ ಬೇರೆ ಒಂದು ಫೈನಾನ್ಸ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ. ಅಕ್ಕ ಅವ್ರದ್ದು ಮದುವೆ ಆಗಿದೆ. ಓಕೆ. ನೀವು ಅಂದರೆ ಅಲ್ಲಿ ಹುಟ್ಟಿ ಬೆಳೆದು ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯಿತು? ಭಾಷೆ ನಮ್ಮ ವಿದ್ಯಾಭ್ಯಾಸ ಧಾರವಾಡದಲ್ಲಿ ಆಯಿತು. ಫಸ್ಟ್ ಧಾರವಾಡದಲ್ಲಿ. ಹೆಚ್ಚಿನ ವಿದ್ಯಾಭ್ಯಾಸ ನಮ್ಗೆ ಕಲೀಲಿಕ್ಕೆ ಆಗಲಿಲ್ಲ. ಆ ಒಂದು ಸಮಸ್ಯೆ, ಓದಲಿಕ್ಕೆ ಆಗಲಿಲ್ಲ. ಆ ಸ್ಥಿತಿಯಲ್ಲಿ SSLC ಮಾತ್ರ ನಾವು ಮಾಡಲಿಕ್ಕೆ ಒಂದು ಅನುಕೂಲ. ಅಂದರೆ ಯಾಕೆ ಆಗಿಲ್ಲ? ಅಂದರೆ ನಿಮಗೇನು ಬಡತನ ಅಥವಾ ಏನಾದರೂ ಕೊರತೆ ಇತ್ತಾ? ಆ ಟೈಮಲ್ಲಿ ಬಡತನ ಇಲ್ಲ. ಫಸ್ಟ್ ಆ ಬಡತನ ಇರಲಿಲ್ಲ ನಮಗೆ ಆ ಟೈಮಲ್ಲಿ. ಅಂದರೆ ಆವ ಸ್ಥಿತಿಯಲ್ಲಿ ಒಂದು ರಿಯಲ್ ಎಸ್ಟೇಟ್ ಅನ್ನೋ ಒಂದು ಬೆಂಬಲದ ನಾನು ಕೋರ್ಸ್ ಮಾಡಿದೆ. ರಿಯಲ್ ಎಸ್ಟೇಟ್ ಕೋರ್ಸ್ ಮಾಡಿದೆ, ಡಿಪ್ಲೊಮಾ ರಿಯಲ್ ಎಸ್ಟೇಟ್ ಕೋರ್ಸ್ ಅಂತ ಮಾಡಿದ ತಕ್ಷಣ ನನಗೆ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ. ರಿಯಲ್ ಎಸ್ಟೇಟ್ ಮಾಡಬೇಕು ಅಂತ ಒಂದು ತಲೆಯಲ್ಲಿ ಬಂದ ತಕ್ಷಣ ಅದೇ ರಿಯಲ್ ಎಸ್ಟೇಟ್ ಮಾಡ್ತಾನೆ ನಾವು ಹೋಗ್ತೀವಿ. ಲ್ಯಾಂಡ್ ಬಗ್ಗೆ, ಲ್ಯಾಂಡ್ ಸೇಲ್ ಆ್ಯಂಡ್ ಪರ್ಚೇಸ್ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ ನಾನು ಸ್ವಲ್ಪ ಅದನ್ನು ಸ್ಟಡಿ ಮಾಡಿ ಆ ಬಿಸ್ನೆಸ್ಸಲ್ಲಿ ಕೈ ಹಾಕಿದೆ. ಹೀಗಾಗಿ ಮುಂದೆ ಸ್ಟಡಿ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಆ ಕಾರಣಕ್ಕಾಗಿ ಎಜುಕೇಷನ್ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಓಕೆ. ಈಗ ನೀವು SSLC ತನಕ ಓದಿದ್ರಿ, ನಂತರ ರಿಯಲ್ ಎಸ್ಟೇಟ್ಗೂ ಎಷ್ಟು ಅದು ಸ್ಟಡೀಸ್ 1 ಇಯರ್? ರಿಯಲ್ ಎಸ್ಟೇಟ್ ಕೂಡ 1 ಇಯರ್ ಇತ್ತು. ಓಕೆ. ಅಂದರೆ ಆ ಸಮಯದಲ್ಲಿ ನೀವು ಈಗ SSLC ಮಾಡಿದ್ರೆ ಹೇಗಿದ್ರಿ? ನಿಮ್ಮ ಎಜುಕೇಷನ್ ಓದೋದ್ರಲ್ಲಿ ಹೇಗಿದ್ರಿ? ನಾವು ಸ್ಟಡೀಸಲ್ಲೆಲ್ಲ ಪರವಾಗಿಲ್ಲ. ಫಸ್ಟ್ ಸ್ವಲ್ಪ ಎಲ್ಲ ಚೆನ್ನಾಗಿತ್ತು. ಅದು ಸ್ಪೆಷಲಿ ನಂದು ಇಂಗ್ಲೀಷ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾನು ಭಾಳ ಇಂಟ್ರೆಸ್ಟ್ ಕೊಡ್ತಿದ್ದೆ ಆ ಸಬ್ಜೆಕ್ಟಿಗೆ. ಉಳಿದಿದ್ದ ಸಬ್ಜೆಕ್ಟಿಗೆ ಅಷ್ಟೇ ವ್ಯತ್ಯಾಸ ಕೊಡ್ತಿರಲಿಲ್ಲ. ಹೀಗಾಗಿ ಇದು ಸ್ಪೆಷಲಿ ಹಿಂದಿ ಸಬ್ಜೆಕ್ಟ್ಗಿಂತ ಸ್ವಲ್ಪ ಎಜುಕೇಷನಲ್ಲಿ ಅದೊಂದು ಸಬ್ಜೆಕ್ಟ್ ಬಿಟ್ಟರೆ ಉಳಿದಿದ್ದಲ್ಲಿ ಸ್ವಲ್ಪ ಡೌನ್ ಆಗಿತ್ತು. ಮತ್ತು ನೀವು ಈ ಏಜ್ನಲ್ಲಿ ಅಂದರೆ 7th to 10th ಹೇಗಿತ್ತು ನಿಮ್ಮ ಆ್ಯಕ್ಟಿವಿಟೀಸ್ ಎಲ್ಲ? ಅಂದರೆ ಈ ಚಟುವಟಿಕೆಯಲ್ಲಿ ಹೇಗಿತ್ತು? ಚೆನ್ನಾಗಿತ್ತು ಫಸ್ಟ್. ಯಾಕಂದ್ರೆ ನಾನು ಕೂಡ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಕಲ್ತಿದ್ದು. ಅಲ್ಲಿ ಒಂದು ವಾತಾವರಣಕ್ಕೆ ನಾವು ಸರಿಯಾಗಿ ಸ್ಕೂಲ್ ಹೋಗ್ತಾಯಿದ್ವಿ, ಆ ಟೈಮ್ನಲ್ಲಿ ಅಷ್ಟು ನಮ್ಗೆ ಗೊತ್ತಿರಲಿಲ್ಲ ಈ ಥರ ಸ್ಟಡಿ ಮಾಡಬೇಕು
ನಾವು ಈ ಥರ ಒಂದು ವಿದ್ಯಾಭ್ಯಾಸ ಮಾಡಿದರೆ ಈ ಥರ ಮುಂದಿನ ಒಂದು ವ್ಯಾಸಂಗಕ್ಕೆ ನಾವು ಹೋಗ್ಬೋದು, ಉತ್ತಮವಾದ ಒಂದು ಅಂಕಗಳನ್ನು ತೆಗೆದುಕೊಳ್ಬೋದು ಅಂತ ಅಷ್ಟು ಗೊತ್ತಿರಲಿಲ್ಲ ಅವಾಗ. ಶಾಲೆಗೆ ಹೋಗ್ಬೇಕು ಅಷ್ಟೇ. ಅಂದರೆ ಅಷ್ಟು ನಮಗೂ ಕೂಡ ಅಷ್ಟು ನಾಲೆಜ್ ಇರಲಿಲ್ಲ ಆ ಟೈಮಲ್ಲಿ. ಓದಬೇಕು, ತಂದೆ ತಾಯಿನೂ ಕೂಡ ಅಷ್ಟು ಎಜುಕೇಷನ್ ಆಗಲಿಲ್ಲ. ಹೀಗಾಗಿ ನಮಗೆ ಅಷ್ಟು ಹೇಳುವಂಥವ್ರು ಯಾರು ಇರಲಿಲ್ಲ ಆ ಟೈಮಲ್ಲಿ. ಹೀಗಾಗಿ ಅಷ್ಟು ಹೋಗ್ಬೇಕು, ಶಾಲೆಗೆ ಹೋಗ್ಬೇಕು, ಬರಬೇಕು, ಅವ್ರು ಉತ್ತಮ ಅಂಕ ತೆಗೆದುಕೊಳ್ಬೇಕು, ಒಳ್ಳೆ ಕಾಲೇಜಿಗೆ ಹೋಗಬೇಕು, ಯಾವುದೂ ಆಲೋಚನೆ ಬರ್ತಿರಲಿಲ್ಲ. ಬಂದಿಲ್ಲ. ಓಕೆ. ಅಂದರೆ ನೀವು ಆ ಏಜಿನಲ್ಲಿ ನಿಮ್ಮದು ಹೇಗಿತ್ತು? ಅಂದರೆ ನಾನು ಹೇಳ್ತೀನಿ, ಹವ್ಯಾಸಗಳು ಅಥವಾ ಕೆಲವು ಚಟಗಳು, ಕೆಲವರಿಗೆ ಅನೇಕ ಚಟಗಳು ಹಿಡ್ಕೊಳ್ತೇವೆ. ಕೆಲವು ರೌಡಿಸಮ್ ಮಾಡೋದು ಅಥವಾ ಕೆಲವು ಕುಡಿಯೋದು, ಸ್ಮೋಕ್ ಮಾಡೋದು, ಇದರಲ್ಲಿ ಬೇರೆ ಬೇರೆ ರೀತಿಯ ಕೆಲವು ಹವ್ಯಾಸ. ಸ್ಕೂಲ್ ಮತ್ತು ಹೈಸ್ಕೂಲಲ್ಲಿ ಯಾವುದೇ ಒಂದು ಚಟಗಳು ಇರಲಿಲ್ಲ. ಫಸ್ಟ್ ಯಾವುದೋ ಒಂದು ಚಟಗಳು ಇರಲಿಲ್ಲ. ಹೀಗಾಗಿ ನಾನು ಒಳ್ಳೆಯ ರೀತಿಯಿಂದ ಸ್ಕೂಲಲ್ಲಿ ಹೋಗೋದು. ಆದರೆ ಕೆಟ್ಟ ಚಟ ಅಂದರೆ ಏನಂದರೆ ಸ್ಕೂಲಲ್ಲಿ ಇರಲಿಲ್ಲ. 1 to 7 ಒಳ್ಳೆ ರೀತಿಯಿಂದ ಸ್ಕೂಲ್ ಹೋಗ್ತಾಯಿದ್ವಿ, ಬರ್ತಾಯಿದ್ವಿ. ಸ್ಪೆಷಲಿ ಅದು ನಮ್ಮ ಏರಿಯಾ ಪಕ್ಕನೇ ಇರೋದ್ರಿಂದ ಸ್ಕೂಲ್ ತಪ್ಪಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ತಂದೆ ತಾಯಿ ನೋಡ್ತಾ ಇದ್ರು ಅಥವಾ ಹತ್ತಿರದವ್ರು ನೋಡ್ತಾ ಇದ್ರು ಅಂತ ಹೋಗ್ತಾಯಿದ್ವಿ, ಕಂಪಲ್ಸರಿ ಹೋಗ್ತಾಯಿದ್ವಿ. ಆದರೆ ಹೈಸ್ಕೂಲು ಸ್ವಲ್ಪ ದೂರ ಆಗಿತ್ತು. ಧಾರವಾಡದಿಂದ ಬೈಪಾಸ್ ರೋಡ್ಗೆ ಸ್ಕೂಲ್ ಇದೆ, ಕಲ್ಗಟ್ಟಿ ರೋಡ್ಗೆ ಒಂದು ಸ್ಕೂಲ್ ಇದೆ, ಮಾರುತಿ ಸ್ಕೂಲ್ ಅಂತ. ಆ ಸ್ಕೂಲಿಗೆ ನಮ್ಗೆ ಯಾವಾಗಲೂ ಮ್ಯಾಥ್ಸ್ ಅಂದರೆ ಸ್ವಲ್ಪ ಪ್ರೆಷರ್ ಆಗ್ತಿತ್ತು ಭಾಳ. ಅವ್ರು ಹೇಳೋದು ಅರ್ಥ ಆಗಲ್ಲ, ನಾವು ಹೆಂಗೆ ಯಾವ ಥರ ಓದಬೇಕು, ಬರೀಬೇಕು, ಮತ್ತು ನಾಳೆ ಹೋಮ್ವರ್ಕ್ ಕೇಳ್ತಾರೆ, ಏನು ಮಾಡೋದು ಅಂತ ನಾವು ಯಾವಾಗಲೂ ಬಪ್ ಮಾಡ್ತಾಯಿದ್ವಿ. ಮಧ್ಯಾಹ್ನ ಅವ್ರದ್ದು ಯಾವಾಗಲೂ 3 ಗಂಟೆಗೆ ಕ್ಲಾಸ್ ಇರ್ತಾಯಿತ್ತು ಮ್ಯಾಥ್ಸ್. ನಮಗೆ 8ಲಿಂದ ಅದೇ ಆಗಿದೆ. 8th ಕೂಡ 4 ಗಂಟೆ ಕೊಡ್ತಾಯಿದ್ರು, 9th 3 ಗಂಟೆ ಕೊಟ್ಟರು. ಹೀಗೆ ಕೊಡ್ತಾಯಿದ್ದು. ನಾವು ಯಾವಾಗಲೂ ಕೂಡ ಆ ಒಂದು ಸರ್ ಕ್ಲಾಸ್ ಬಂದರೆ ನಾವು ಬಂಕ್ ಮಾಡಿ ಸುಮಾರು 8 ಜನ ನಾವು ಸ್ನೇಹಿತರಿದ್ವಿ ಆ ಸ್ಕೂಲಲ್ಲಿ ಇದ್ದಾಗ. ನಾವು ಹಾಗೆ ಸುತ್ತಾಡ್ತಾ ಹೋಗ್ತಾಯಿದ್ವಿ. 4 ಗಂಟೆಗೆ ಇಂಗ್ಲೀಷ್ ಸಬ್ಜೆಕ್ಟ್ ಬರ್ತಾಯಿತ್ತು ನಮಗೆ. ಆ ಟೈಮಲ್ಲಿ ಬಂದು ಕ್ಲಾಸಲ್ಲಿ ಕೂತ್ಕೊಳ್ತಾ ಇದ್ವಿ. ಹೀಗಾಗಿ ಅದೊಂದು ಕೆಟ್ಟ ಹವ್ಯಾಸ ಇತ್ತು ನಮಗೆ, ಬಂಕ್ ಮಾಡೋದು ಸ್ಕೂಲ್ ಬಂಕ್ ಮಾಡೋದು. ಮತ್ತು ಯಾವುದು ಬೇರೆ ಆ ಥರ ಯಾವುದು ಇಲ್ಲ. ಫ್ರೆಂಡ್ಸ್ ಸರ್ಕಲಲ್ಲಿ ಕೂಡ ಯಾರಿಲ್ಲ ಆ ಥರ ರೀತಿ? ನಮ್ಮ ಫ್ರೆಂಡ್ ಸರ್ಕಲ್ ಆ ಥರ ಇದ್ದಿಲ್ಲ ಸರ್, ಯಾರು ಆ ಥರ ಇರಲಿಲ್ಲ. ಮತ್ತು ನೀವು ಬಿಸ್ನೆಸ್ಗೆ ಕೈ ಹಾಕಿದ್ರಿ, ರಿಯಲ್ ಎಸ್ಟೇಟ್. ಹೌದು. ಅದರಲ್ಲಿ ಹೇಗೆ ಏನಾಯ್ತು ಅದರಲ್ಲಿ ಎಲ್ಲ? ರಿಯಲ್ ಎಸ್ಟೇಟ್ ಕೈ ಹಾಕಿದ ತಕ್ಷಣ ನಾನು ಒಳ್ಳೆ ರೀತಿಯಿಂದ ಇತ್ತು, ಮಾಡ್ತಾಯಿದ್ವಿ ಎಲ್ಲ ಒಳ್ಳೆ. ರಿಯಲ್ ಎಸ್ಟೇಟ್ ಮಾಡ್ತಾನೆ ಪಾಲಿಟಿಕ್ಸ್ ಜಾಯ್ನ್ ಆದೆ. ಪಾಲಿಟಿಕ್ಸ್ಗೆ ಹೋದೆ. ನಾನು ಕೂಡ RSS ಲೀಡ್ರು. ಮೊದಲು RSS ಲೀಡರ್ ಆಗಿದ್ದೆ, ನಗರ ಸಂಚಾಲಕ ಆಗಿದ್ದೆ RSSದು ಧಾರವಾಡದಲ್ಲಿ. ನಮ್ಮ ಏರಿಯಾದಲ್ಲಿ ರಾಮನಗರ ಅಂತ ಒಂದು ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ ನಮ್ಗೆ ತರಬೇತಿ ಕೊಡ್ತಾಯಿದ್ರು. ಆ ರೀತಿಯಾಗಿ ನಾವು ಪಾಲಿಟಿಕ್ಸ್ ಮಾಡ್ತಾನೆ ಆಮೇಲೆ ಹೇಳಬೇಕಂದ್ರೆ ರಿಯಲ್ ಎಸ್ಟೇಟಲ್ಲಿ ನಂಗೆ ಗೊತ್ತಿರಲಿಲ್ಲ ಯಾವ ರೀತಿ ರಿಯಲ್ ಎಸ್ಟೇಟ್ ಮಾಡಬೇಕು. ಕೋರ್ಸ್ ಎಲ್ಲ ಕಲ್ತ್ವಿ. ಸಣ್ಣ ಪುಟ್ಟ ನಾನು ಫಸ್ಟ್ ಬಾಡಿಗೆ ಮನೆ ಕೊಡಿಸ್ತಾನೆ ಸ್ಟಾರ್ಟ್ ಮಾಡಿದೆ ಬಿಸ್ನೆಸ್ಸನ್ನು. ಬಾಡಿಗೆ ಮನೆ ಕೊಡಿಸ್ತಾ ಇರೋದು. ಹಾಗಾಗಿ ಜನ ಪರಿಚಯ ಇದ್ದರು, ಲ್ಯಾಂಡ್ ಪರ್ಚೇಸ್ ಮಾಡಲಿಕ್ಕೆ, ಜನನ ತೋರಿಸ್ಲಿಕ್ಕೆ. ಆಮೇಲೆ ಅನೇಕ ಬಿಸ್ನೆಸ್ಸಲ್ಲಿ ನಾನು ಮುಂದುವರೆದೆ. ಮತ್ತು ಎಷ್ಟು ಸಮಯ ಮಾಡಿದ್ರೆ ಬಿಸ್ನೆಸ್? ಈಗಲೂ ಮಾಡ್ತಾ ಇದ್ದೀರಾ? ಇಲ್ಲ, ಈಗಿಲ್ಲ. ಈಗ ನೀವು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇದ್ರಿ. ಹೌದು. ಅವಾಗ ಯಾರಿಗಾದರೂ ತೊಂದರೆ ಮಾಡಿದ್ದೀರಾ? ಸುಮಾರು ಜನ ತೊಂದರೆ ಮಾಡಿದ್ವಿ. ಚರ್ಚಿಗೆ, ದೇವ್ರ ಸೇವಕರಿಗೆ ಅಂಥದ್ದೇವ್ರನ್ನ ಏನಾದರೂ ಮಾಡಿ? ದೇವರ ಸೇವಕರಿಗೆ ನಾನು ತೊಂದರೆ ಮಾಡಲಿಲ್ಲ, ಆದರೆ ದೇವ್ರು ನಂಬುವಂಥ ಜನರಿಗೆ ಸುಮಾರು ತೊಂದರೆ ಮಾಡಿದ್ದೀನಿ. ಯಾವ ರೀತಿ ಹೊಡಿಲಿಲ್ಲ, ಪ್ರಾರ್ಥನೆ ಮಾತ್ರ ಅಡ್ಡಿ ಮಾಡ್ತಾಯಿದ್ದೆ. ಪ್ರಾರ್ಥನೆಗೆ ಹೋಗಬೇಡಿ, ಅವರು ತಪ್ಪಾದ ಮಾರ್ಗನ ನಿಮ್ಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಈ ರೀತಿಯಾಗಿ ನಮ್ಮ ಕುಟುಂಬದವ್ರನ್ನ ಪ್ರಾರ್ಥನೆ ಕಳಿಸ್ತಾ ಇರಲಿಲ್ಲ. ಹೀಗಾಗಿ ಅನೇಕರಿಗೆ. ಓಕೆ, ಇದೆಲ್ಲ ನೀವು ಮಾಡಿದಿರಿ, ಇದರಲ್ಲಿ ಇದ್ರಿ, ಬಿಸ್ನೆಸ್ ಮಾಡಿದಿರಿ, ಎಲ್ಲ ಮಾಡಿದಿರಿ. ಅದರಲ್ಲಿ ಏನು ಲಾಸ್ ಆಯಿತಾ? ಲಾಸ್ ಆಗಿಬಿಟ್ಟು ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಿಸ್ನೆಸ್ಸಿಂದಾನೇ ನಾನು ದೇವ್ರು ತಿಳ್ಕೊಂಡಿದ್ದೆ. ಆ ಬಿಸ್ನೆಸ್ಸಲ್ಲಿ ಸುಮಾರು ನನಗೆ 9 ಲಕ್ಷ ಸಾಲ ಆಯಿತು. ಅದು 2011ರಲ್ಲಿ. ಅಲ್ಲ, ನೀವೊಂದು ಸಂಘಟನೆಯಲ್ಲಿ ಇದ್ದರೆ ನಿಮ್ಗೆ ಯಾರು ಸಪೋರ್ಟ್ ಮಾಡೋದು ಯಾರು ಇರಲಿಲ್ವಾ ಆ ಟೈಮಲ್ಲಿ? ನನ್ನ ಹತ್ರ ಇರುವಾಗ ಕೂಡ ನನ್ನ ಜೊತೆ ಎಲ್ಲರೂ, ನಾನು ಒಂದು ರೀತಿ ಯಾವ ರೀತಿ ಇದೆ ಅಂದರೆ, ಒಂದು ಒಳ್ಳೆಯ ಉತ್ತಮವಾದ ಕುಟುಂಬದಲ್ಲಿ ಒಬ್ಬನೇ ಮಗ ಇರೋ ಥರ ಆ ರೀತಿಯಾಗಿ ನಾನು ಬೆಳೆದಿದ್ದೆ. ನಾನು ಆಚೆ ಹೋಗಬೇಕಂದ್ರೆ ಹೆಂಗಿತ್ತಂದರೆ ನನ್ನ ಪರಿಸ್ಥಿತಿ ಆವಾಗ ಪೊಲಿಟಿಕ್ಸ್ ಲೀಡರ್ ಆಗಿರೋದ್ರಿಂದ BJPಯಲ್ಲಿ ತಾಲೂಕಾ SC ಮೋರ್ಚಾ ಅಂಥೇಳಿ ಆವಾಗ ನನಗೆ ಪ್ರಧಾನ ಕಾರ್ಯದರ್ಶಿ ಮಾಡಿದರು. ಆ ಟೈಮಲ್ಲಿ ಹೋಗುವಾಗ ಉತ್ತಮ ಒಂದು ಎಲ್ಲ ರೀತಿ ಆಯಿತು, ಪರಿಚಯ ಆಯಿತು, ಜನರ ಬೆಂಬಲ ಇತ್ತು.
ಎಲ್ಲ ಮಾಡುವಾಗ ಸುಮಾರು ನನಗೆ ಜನರು ನನ್ನಿಂದ ನೀವು ಮಾಡಿರಿ ಅಂತ ಹೇಳಿ ಆವಾಗ ನನಗೆ ಒಟ್ಟಿಗೆ ನನಗೆ ಆಗಿದ್ದು 9 ಲಕ್ಷ ಸಾಲ ಆ ಟೈಮಲ್ಲಿ 2011ರಲ್ಲಿ. 2,000 ಸಾಲ ಆಗಿ ಏನಾಯ್ತು ಮತ್ತೆ ಕಡೆಗೆ? ಕಡೆಗೆ ಸಾಲ ಬಿಸ್ನೆಸ್ ಮಾಡ್ತಿದ್ರಲ್ಲ ನೀವು? ಬಿಸ್ನೆಸ್ ಮಾಡ್ತಾ ಇದ್ದೆ, ಆದರೆ ಎಲ್ಲ ಒಟ್ಟಿಗೆ ನನಗೆ 2 ಸೈಟ್ ತೊಗೊಂಡಿದ್ದೆ. ಸೈಟ್ ಸೇಲ್ ಮಾಡಿಸ್ಲಿಕ್ಕೆ ಹೋದಾಗ ಅಲ್ಲಿ ನಮ್ಮ ಜನರೇ, ನಮ್ಮ ಪಕ್ಷದ ಕಾರ್ಯಕರ್ತರೇ, ನಮ್ಮ ಜೊತೆ ಇದ್ದವರೇ ನನಗೆ ಮೋಸ ಮಾಡಿದ್ರು. ನನಗಾಗಿದ್ದ ವ್ಯಾಪಾರನ ಬೇರೆದವ್ರಿಗೆ ಎಲ್ಲ ತೋರಿಸಿ ಅದನ್ನು ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿಸಿ ನನಗೆ ಲಾಸ್ ಆಗೋಂಗೆ ಮಾಡಿ, ನಾನು ಇದ್ದಂಥ 2 ಪ್ಲಾಟ್ ಕೂಡ ನನಗೆ ಗೊತ್ತಿಲ್ಲಾರ್ದಂಗೆ ಅವರು ನನ್ನ ಸೈಟ್ ಬಿಟ್ಟು ಹೋಯ್ತು, ನನ್ನಿಂದ ಸಿಗಲಿಲ್ಲ. ಹೀಗಾಗಿ ಲಾಸ್ ಆಗಿ ನಾನು ಮತ್ತೆ ಬೇರೆ ಕೆಲಸ, ಸ್ವಂತ ಕೆಲಸ ಮಾಡಲಿಕ್ಕೆ ಅಲ್ಲಿಂದ ಹೊರಗೆ ಬಂದೆ. ರಿಯಲ್ ಎಸ್ಟೇಟ್ನ ಹೊರಗೆ ಬಂದೆ. ರಿಯಲ್ ಎಸ್ಟೇಟಿಂದ ಹೊರಗೆ ಬಂದೆ. ಸಾಲ ಹಾಗೆ ಇತ್ತು. ರಿಯಲ್ ಎಸ್ಟೇಟ್ ಹೊರ ಬರೋ ಕೂಡ ಸಾಲ ಆಗಿತ್ತು. ಯಾವುದರಿಂದ ಲಾಭ ಆಗಲಿಲ್ಲ. ಮೊದಲಾಗ್ತಾ ಇತ್ತು. ಯಾವಾಗ ನಾನಾ ರೀತಿ ಒಂದು ಸಂಘಟನೆಗಳು ಸೇರಿದೆ, ಅಲ್ಲಿಂದ ನೀವೇನು ಮುಂದೆ ಹೋಗ್ತಾನೆ ಅಂತ ಹೇಳ್ಕೊಂಡು ನಮ್ಮವರೇ ನನಗೆ ಹತ್ತಲಿಕ್ಕೆ ಪ್ರಯತ್ನ ಮಾಡಿದ್ರು. ಓಕೆ, ಫಸ್ಟ್ ಈಗ ನೀವು ಇದೆಲ್ಲ ಮಾಡಿದ್ರಿ, ಇದರ ಮಧ್ಯದಲ್ಲಿ ಹೇಗೆ ನೀವು ಹೇಳಿದ್ರಿ ದೇವರ ಕ್ರೈಸ್ತರಿಗೆ ಅಥವಾ ದೇವರ ಜನರಿಗೆ ತೊಂದರೆ ಪಡಿಸ್ತಿದ್ರಿ, ಚರ್ಚಿಗೆ ಹೋಗೋರಿಗೆ ತೊಂದರೆ ಅಡ್ಡಿ ಮಾಡ್ತಿದ್ರಿ, ಹೌದು, ಚರ್ಚಿಗೆ ಹೋಗ್ತೀವಿ ಬಿಡ್ತಿರ್ಲಿಲ್ಲ, ಅದೆಲ್ಲೇ ಮಾಡಿದ್ರಿ. ಮತ್ತು ನೀವು ಹೇಗೆ ಸ್ವಾಮಿನ ಕಂಡುಕೊಂಡ್ರಿ? ನಿಮಗೇನು ಅವಶ್ಯಕ ಬಂತು? ನಾ ಹೇಗೆ ದೇವ್ರನ್ನ ಕಂಡುಕೊಂಡಿದ್ದೀರಂದರೆ, ನನಗೆ 9 ಲಕ್ಷ ಸಾಲ ಆಗಿತ್ತು. ಧಾರವಾಡದಲ್ಲಿ ಇರುವಂಥ ಪರಿಸ್ಥಿತಿ ಇರಲಿಲ್ಲ ಆ ಟೈಮ್ನಲ್ಲಿ. ಹೀಗಾಗಿ ಅನೇಕ ಜನರು, ಬ್ಯಾಂಕ್ದವರು, ಪೊಲೀಸರು, ಕಂಪ್ಲೇಂಟ್ಸ್ ಎಲ್ಲ ಆಗಿತ್ತು. ಅನೇಕರು ಬರ್ತಾಯಿದ್ರು ಟಾರ್ಚರ್ ಮಾಡಲಿಕ್ಕೆ. ಅಂದರೆ ನಿಮ್ಮ ಸಾಲದ ವಿಷಯದವರು ನಮ್ಮವರೇ, ನಮ್ಮ ಜನನೇ. ಅವ್ರಿಗೆ ನಿಮ್ಮ ಜೊತೆ ಇದ್ದವರೇ, ನಮ್ಮ ಜೊತೆ ಇದ್ದವರೇ, ಸ್ನೇಹಿತರೆ, ಸಂಘಟನೆಯಲ್ಲಿ ಇದ್ದವರೇ, ನಮ್ಮ ಸ್ನೇಹಿತರೆ. ಅವರೆಲ್ಲ ಕೂಡ ಅವ್ರಿಗೆ ಏನಾದರೂ ಮಾಡಿ ಈ ಥರ ಇಲ್ಲಿ ಇರ್ತಾರೆ, ನೀವು ಹೋಗಿ ವಿಚಾರಣೆ ಮಾಡಿ, ಅವ್ರು ಕೊಡ್ತಾರೆ, ಕೇಳಿ ಬಿಡಬೇಡಿ, ಅವ್ರಿಗೆ ಉತ್ತೇಜನ ಮಾಡಿ ಕಳಿಸ್ತಾ ಇದ್ರು. ನೀವು ಹೋಗಿ, ಅವ್ರು ಬಂದು ನಮಗೆ ಟಾರ್ಚರ್ ಮಾಡ್ತಾಯಿದ್ರು, ಪದೇ ಕೊಡಬೇಕು, ಹಾಗೆ ಹಿಂಗೆ ಅಂತ. ಆ ಒಂದು ಟೈಮಲ್ಲಿ ಅಲ್ಲಿಂದನೇ ನನಗೆ ದೇವ್ರನ್ನ ಕಂಡುಕೊಳ್ಳಿಕ್ಕಾಯಿತು. ಅಂದರೆ ಊರು ಬಿಟ್ರೆ ನೀವು ಅಲ್ಲಿಂದ? ಧಾರವಾಡ ಬಿಟ್ಟೆ. 6 ತಿಂಗಳು ಧಾರವಾಡದಲ್ಲಿ ಇರಲಿಲ್ಲ. ಅನೇಕರು ಕಾಲ್ ಮಾಡಿ ಹೇಳ್ತಾಯಿದ್ರು, ನಿಮಗೆ ಆ್ಯಸಿಡ್ ಹಾಕ್ತೀವಿ, ಟಿವಿ ಚಾನಲ್ ಕೊಡ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ ಅಂತ. ಅನೇಕರು ಭಾಳ ಟಾರ್ಚರ್ ಕೊಡ್ತಾಯಿದ್ರು ಆ ಟೈಮಲ್ಲಿ. ಧಾರವಾಡ ಬಿಡಲೇಬೇಕಾಯಿತು. ಧಾರವಾಡದಿಂದ ನಾನು ಬೆಳಗಾಂಗೆ ಹೋದೆ. ಅಲ್ಲಿ ದೊಡ್ಡಮ್ಮ ಇರ್ತಾರೆ ಬೆಳಗಾಂದಲ್ಲಿ. ದೊಡ್ಡಮ್ಮ ನಮ್ಮ ತಾಯಿಯ ಅಕ್ಕವ್ರು ಇರ್ತಾರೆ ಅಲ್ಲಿ. ಅವ್ರು ಬಂದು ಈ ಪರಿಸ್ಥಿತಿಯನ್ನು ನೋಡಿ ಅವರೇ ನನ್ನ ಬೆಳಗಾವಿಗೆ ಕರ್ಕೊಂಡ್ರು. ಆ ಟೈಮಲ್ಲಿ ಸುಮಾರು 2012ರಲ್ಲಿ ಧಾರವಾಡದಿಂದ ಸುಮಾರು ಒಂದು 80 ಕಿಲೋಮೀಟರ್ ಆಗ್ತದೆ. ಬೆಳಗಾಂಗೆ ಹೋದೆ. ಅಲ್ಲಿ ಹೋಗಿ ಅವ್ರ ಜೊತೆ ಕೆಲವು ವಾತಾವರಣ ಸ್ವಲ್ಪ ಕಡಿಮೆ ಆಗಲಿ, ಒತ್ತಡ ಹೆಚ್ಚಿಗೆ ಆಗಿದೆ ಅವನಿಗೆ ಅಂತ, ಸ್ವಲ್ಪ ಎಲ್ಲ ಸ್ವಲ್ಪ ಸರಿಯಾಗಲಿ ನೋಡೋಣ ಅಂತ ಕರ್ಕೊಂಡು ಅಲ್ಲಿ ಹೋಗಿದ್ರು. ಫಸ್ಟ್ ಈಗ ಇನ್ನೊಂದು ನಾನು ಕೇಳುವಂಥದ್ದು, ನೀವು ನೀವು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದ್ರಿ, ಹೌದು, ಸಂಘಟನೆಯಲ್ಲಿ ಇದ್ರಿ, ತುಂಬ ಫ್ರೆಂಡ್ಸ್ ಇದ್ದರು, ನಿಮಗೆ ಸಾಲ ಆಯಿತು. ಸಾಲ ಆಗುವಾಗ ನಿಮಗೆ ಜನರು ಟಾರ್ಚರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆ ಟೈಮ್ಲಿ ಏನು ಅನ್ನಿಸ್ತು ನಿಮಗೆ? ನನಗೇನು ಅನ್ನಿಸ್ತಾ ಇದ್ದಂದರೆ, ಇಷ್ಟೆಲ್ಲ ನಾನು ಮಾಡಿದೆ ಜನರಿಗೆ ಸಹಾಯ ಭಾಳ. ನಮ್ಮ ನಗರದಲ್ಲಿ ನಾನು ಮಾಡದೇ ಇರುವಂಥ ಕೆಲಸ ಇಲ್ಲ ಆ ಟೈಮಲ್ಲಿ. ಅಲ್ಲಿರುವಂಥ ಶಾಸಕರ ಮುಖಾಂತರ, ಅಲ್ಲಿ ಆವಾಗ ಶಾಸಕರು ಶಿವ ಮಸೂತಿ ಅಂತ ಇದ್ದರು, ಅವ್ರ ಕಡೆ ಸುಮಾರು ಒಂದು ಅನುದಾನವನ್ನು ನಮ್ಮ ಜನರಿಗೆ ನಾನು ಕೊಡಿಸಿದ್ದೇನೆ. ಮನೆಗಳಾಗಿರ್ಬೋದು, ನಾನಾ ರೀತಿ ಹೆಲ್ಪ್ಗಳನ್ನು ನಾನು ಮಾಡಿಸಿದೆ. ಏನೇ ಇದ್ರು ನನಗೆ ಹೇಳ್ತಾಯಿದ್ರು. ಸುಮಾರು ಆ ಟೈಮಲ್ಲಿ ಕೂಡ 2009ರಿಂದನೂ ಕೂಡ ಅಲ್ಲಿರುವಂಥ ಲೋಕಲ್ ಇರುವಂಥ ಈಗಲೂ ಕೂಡ ಇದ್ದಾರೆ ಹುಬ್ಳಿಯಲ್ಲಿ, ಅಂಥವರೆಲ್ಲ ಅವ್ರ ಜೊತೆ ಒಂದು ಒಳ್ಳೆ ಒಡನಾಟ ಆ ಟೈಮಲ್ಲಿ ಇಟ್ಕೊಂಡಿದ್ದೆ ನಾನು. ನಮ್ಮ ಇನ್ನೊಬ್ಬರ ವ್ಯಕ್ತಿ ಜೊತೆ ಮುಖಾಂತರ ಅವ್ರ ಜೊತೆ ಒಳ್ಳೆಯ ರೀತಿಯಿಂದ ಒಡನಾಟ ಇತ್ತು. ಅಂಥ ಸ್ಥಿತಿಯಲ್ಲಿ ನನಗೆ ಅನ್ನಿಸ್ತಾ ಇತ್ತು, ಇಷ್ಟೆಲ್ಲ ನಾನು ಸಹಾಯ ಮಾಡಿದೆ, ಒಳ್ಳೆಯ ಕಾಂಟ್ಯಾಕ್ಟ್ಸ್ ಇದ್ದರೂ ಕೂಡ ನನಗೆ ಈ ಪರಿಸ್ಥಿತಿ ಬಂತು, ಇದರಿಂದ ಹೊರಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ಯಾಕೆ ಇದು ಅಂತ ಒಂದು ತುಂಬ ನೋವಾಗ್ತಾಯಿತ್ತು. ಅಲ್ಲ, ಈ ದೊಡ್ಡ ನಾಯಕರು ನಿಮಗೆ ಸಪೋರ್ಟ್ ಮಾಡಿಲ್ಲ? ಯಾರಿಂದ ಬರಲಿ. ಯಾವಾಗ ನಾನು ಒಳ್ಳೆಯ ರೀತಿಯಿಂದ ಅವ್ರ ಜೊತೆ ಇದ್ದೆ, ಆಮೇಲೆ ನಾನು ಧಾರವಾಡದಲ್ಲಿ ಇಲ್ಲ ಅಂತ ಗೊತ್ತಾಯ್ತು, ಆ ತಕ್ಷಣ ಅವ್ರದ್ದು ಯಾವುದೋ ಒಂದು ಸಹಾಯ ನಮಗೆ ಬರಲಿಲ್ಲ. ಅಂದರೆ ಅನೇಕರು ಇಂಥ ಪರಿಸ್ಥಿತಿ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಲೋಕಲ್ನೇ ಬೇಡ, ಆತ್ಮಹತ್ಯೆ ಮಾಡುವ ಅಥವಾ ನಂದು ಅದೇ ಸ್ಟೇಜ್ ಇತ್ತು. ಫಸ್ಟ್ 2 ಸಾರಿ ಸುಸೈಡ್ ಅಟ್ಯಾಕ್ ಮಾಡಿದ್ದೀನಿ. ಹೌದಾ? ಹೇಗೆ? ಇದು ತುಂಬ ಸಾಲ ಆಗಿತ್ತಲ್ಲ, ಈಗ ಸಾಲ ಇದೆಲ್ಲ ಸಾಲ ಕೊಡಬೇಕು. ಇದನ್ನು ಸಾಲ ಕೊಡಲಿಲ್ಲ ಅಂತ ನಾನು ದುಡ್ಡು ಇಲ್ಲ ಅಂದರೆ ಧಾರವಾಡ ಬರೋಂಗಿಲ್ಲ.
ಒಂದೇ ಒಂದು ಮಾರ್ಗ ಸೂಸೈಡ್ ಮಾಡ್ಕೊಂಡ್ರೆ ಹ್ಞೂ ಅವನೇ ಹೋದ, ಸಾಲನೇ ಹೋಗ್ತದೆ ಅನ್ಕೊಂಡು ತಿಳ್ಕೊಳ್ತಾರಂತ 2 ಸಾರಿ ಸೂಸೈಡ್ ಅಟೆಂಡ್ ಮಾಡಿಕೊಂಡೆ. ಹ್ಞೂ ಏನು ಮಾಡಿದ್ರಿ ಫಸ್ಟ್? ನಾನು ಒಂದು ಅಲ್ಲಿ ಬೆಳಗಾಂದಲ್ಲಿ ಒಂದು ಹೊಲ ಇದೆ, ಹೊಲದಲ್ಲಿ ಅವ್ರು ಕೆಲಸ ಮಾಡ್ತಾರೆ, ಹೊಲ ನೋಡ್ಕೊಂತ ಕೆಲಸ ಮಾಡ್ತಾರೆ. ಅಲ್ಲಿ ಆ ಒಂದು ಮನೆ ಇದೆ ಅವ್ರದ್ದು, ಅದು ನಿಮ್ಗೆ ಗೊತ್ತಿರ್ಬೋದು ಹೇಗಿದೆ ಅಂದರೆ ಬೋರ್ವೆಲ್ಗೆ ಒಂದು ರೂಮ್ ಮಾಡಿರ್ತಾರೆ, ಅದ್ರ ಪಕ್ಕದಲ್ಲಿ ಒಂದು ಶೆಡ್ ಹಾಕಿದ್ರು. ಆ ಶೆಡ್ದಲ್ಲಿ ನಾನು ನೇಣು ಹಾಕ್ಲಿಕ್ಕೆ ಹೋಗಿದ್ದೆ. ಜಸ್ಟ್ ಈಗ ನೇಣು ಹಾಕೊಳ್ಳಿಕ್ಕೆ ಹೋಗಿದ್ದೆ. ಆ ಟೈಮಲ್ಲಿ ಒಂದು ಸ್ವರ ಕೇಳಿಸ್ತು ನನಗೆ. ಆ ಸ್ವರ ನಾನು ಯಾವಾಗಲೂ ಕೇಳಿಲ್ಲ, ಆ ಸ್ವರ ಯಾವಾಗಲೂ ನನಗೆ ಕೇಳಿಲ್ಲ. ಆ ಸ್ವರ ಏನಂತ ಸ್ವರ ಕೇಳ್ತೀನಿ ನಿಮಗೆ? ನೀನು ಭಯ ಪಡಬೇಡ, ಹೆದರಬೇಡ, ಈ ಒಂದು ಸ್ವರ ಕೇಳಿದ್ರು ನನಗೆ. ಈ ಸಮಯದಲ್ಲಿ ಯಾರು ಹೇಳ್ತಾರೆ ಇದನ್ನಂತ ನಾನು ಸುಮ್ಮನೆ ಅಷ್ಟು ಇದು ಮಾಡಲಿಲ್ಲ. ಮತ್ತೆ ಆಯಿತು ಅಂತ ಏನೋ ಒಂದು ಹೇಳ್ದಂಗೆ ಅನಿಸ್ತಾ ಇದೆ, ನೋಡೋಣ ಅಲ್ಲಿಂದ ನಾನು ತಲೆಗಿಳಿದು ಬಂದೆ. ಯಾರಂತ ಗೊತ್ತಾಗಲಿಲ್ಲ? ಯಾರಂತ ಗೊತ್ತಾಗಲಿ. ಏನು ಅನಿಸಿಕೆ ಬಂತು ಆ ಟೈಮ್ ಸ್ವರ ಕೇಳುವಾಗ? ನನಗೆ ಆ ಸ್ವರ ನಾನು ಯಾವಾಗಲೂ ಕೇಳಿಲ್ಲ ಆ ರೀತಿಯಾಗಿ. ಅದೊಂದು ಒಳ್ಳೆಯದು ಮೃದುವಾದ ಸ್ವರ. ಒಂದು ನನ್ನಲ್ಲಿ ಇದ್ದಂಥ ಒಂದು ನೋವುಗಳನ್ನು ಅದೇ ಕ್ಷಣದಲ್ಲಿ ಏನೋ ಎಲ್ಲ ಸಾಲ ತೀರಿ ಹೋಯ್ತೇನಪ್ಪ ಅನ್ನೋ ಸ್ಥಿತಿಯಲ್ಲಿ ಆ ಒಂದು ಸ್ವರ ನನ್ನನ್ನು ಪರಿಗಣಿಸಿತು. ಅದರ ನಂತರ ಮತ್ತೊಂದು ಸಾರಿ ನಾನು ಸೂಸೈಡ್ ಅಟೆಂಡ್ ಮಾಡಲಿಕ್ಕೆ ಹೋದೆ. ಆ ಟೈಮಲ್ಲಿ ಕೂಡ ಕೆಲವು ವಿಷಯಗಳು ನನಗೆ ಆಲೋಚನೆ ಬಂತು. ಏನಾದರೂ ಮಾಡಿ ಇದನ್ನು ಸಾಲ ತೀರಿಸ್ಬೋದು, ಇದರಿಂದ ಹೊರಗೆ ಬರ್ಬೋದು, ಮಾರ್ಗ ಇದ್ದೇ ಇರ್ತದೆ ಅಂತ. ಅಂದರೆ ನಿಮ್ಮ ಸ್ವಂತ ಫ್ಯಾಮಿಲಿ, ನಿಮ್ಮ ಅಪ್ಪ ಅಮ್ಮಂದಿರಾಗಲಿ, ನಿಮ್ಮ ಅಣ್ಣಂದಿರಾಗಲಿ, ಇದೆಲ್ಲ ಸಾಲ ತೀರಿಸ್ಲಿಕ್ಕೆ ಯಾವುದು ಅವರು ಪ್ಲ್ಯಾನ್ ಮಾಡ್ತಾಯಿದ್ರು, ಹೇಗೆ ತೀರಿಸ್ಬೇಕು, ಎಷ್ಟು ದೊಡ್ಡದಾಗಿದೆ, ಹೇಗೆ ತೀರಿಸ್ಬೇಕು ಅಂತ ಆಲೋಚನೆ ಮಾಡ್ತಾಯಿದ್ರು. ಮತ್ತು ನೀವು ಏನು ಮಾಡಿದ್ರಿ ಬಾಸ್? ಈಗ ಹುಬ್ಬಳ್ಳಿಯಲ್ಲಿ ಏನು ಮಾಡಿದ್ರಿ? ಸಾರಿ, ಬೆಳಗಾಂನಲ್ಲಿದ್ದರೆ? ನಾನು ಬೆಳಗಾಂದಲ್ಲಿದ್ದೆ. ಅವಾಗೇನು ಮಾಡಿದೆ ಅಂದರೆ 6 ತಿಂಗಳು ನಾನು ಅಲ್ಲಿ ಬೆಳಗಾಂದಲ್ಲಿದ್ದೆ. ಅವ್ರೇನಂದ್ರೆ, ಈಗ ಮನೆಯಲ್ಲೇ ಕೂತ್ಕೊಂಡು ಆಲೋಚನೆ ಬರ್ತದೆ. ನೀವು ಇಲ್ಲಿ ಒಂದು ಫ್ಯಾಕ್ಟ್ರಿ ಇದೆ, ಕೆಲಸಕ್ಕೆ ಹೋದರೆ ಸ್ವಲ್ಪ ಮೈಂಡು ತಲೆ ಸ್ವಲ್ಪ ಹಗರಾಗ್ತದೆ ಕೆಲಸಕ್ಕೆ ಹೋಗಿ ಅಂತ. ನಾನು ಅಲ್ಲಿ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗ್ಲಿಕ್ಕೆ ಪ್ರಾರಂಭಿಸಿದೆ. ಮತ್ತು ಹೇಗೆ ಸ್ವಾಮಿನ ಹೇಗೆ ಕಂಡುಕೊಂಡ್ರಿ ನೀವು ಅಲ್ಲಿ? ನಾನು ಯೇಸು ಸ್ವಾಮಿನ ಹೆಂಗೆ ಕಂಡುಕೊಂಡಿದ್ದೆ ಅಂದರೆ, ಇಂಥ ಒಂದು ಸ್ಥಿತಿಯಲ್ಲಿದ್ದಾಗ ನನಗೆ ಹಳ್ಯಾಳ ಭಾಗದಿಂದವ್ರು ನನಗೆ ಒಬ್ಬರು ಸ್ವಾರ್ಥ ಸಾರಿದರು. ಒಬ್ಬರು ಸೇವಕರು ಈ ರೀತಿಯಾಗಿರ್ತದೆ ಅಂಥೇಳಿ ದೇವ್ರ ವಿಷಯದಲ್ಲಿ ನನಗೆಲ್ಲ ಸತ್ಯವನ್ನು ಅರಿವನ್ನು ಉಂಟು ಮಾಡಿಸುವಂಥ ಒಂದು ಸೌಬೋಧನೆಯನ್ನು, ಸುವಾರ್ತೆಯನ್ನು ನನಗೆ ಸಾರಿದರು. ಈ ರೀತಿ ದೇವರು ನಿಮ್ಮ ಜೊತೆ ಮಾತಾಡ್ತಾರೆ. ಅವರೆಲ್ಲ ಹೇಳಿ ಹೋದರು, ಆಯ್ತು ಬಿಡಿ, ನಮ್ಮವೇ 108 ಇದ್ದಾವೆ, ಅವು ಯಾವುದು ಹೆಲ್ಪ್ ಮಾಡಲಾರ್ದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಇದು ಯಾವುದು ಕ್ರಿಶ್ಚಿಯನ್ ದೇವರು, ನಮ್ಮ ಮನೆಯವರು ಎಷ್ಟೋ ಮಾಡ್ತಾಯಿದ್ರು, ಅದನ್ನೇ ನಾನು ಬಿಡಿಸಿದ್ದೇನೆ, ಈಗ ಅದು ನಾನು ನಂಬೇಕಾ? ಆಯಿತು ಅಂತ ಅವ್ರ ಹತ್ರ ಕೇಳಿ ಅವ್ರೊಂದು ಪ್ರಾರ್ಥನೆ ಮಾಡಿ ಸುಮ್ಮನೆ ಆಗ್ತದೆ. ಅವ್ರು ಪ್ರಾರ್ಥನೆ ಮಾಡಿ ಹೋಗಿ ಒಂದು ಸುಮಾರು ದಿವಸಗಳಾದಮೇಲೆ ನನಗೆ ನಾನು ಆಲೋಚನೆ ಮಾಡಿದೆ ಒಬ್ಬನೇ ಕೂತ್ಕೊಂಡಾಗ ಆ ಸ್ವರದ ಬಗ್ಗೆ. ಆ ಸ್ವರದ ವಿಷಯದಲ್ಲಿ ನಾನು ಆಲೋಚನೆ ಮಾಡಿದೆ, ಏನಿದೆ ಸ್ವರ, ಹೆಂಗಾಯಿತು. ತಿರ್ಗಿ ಅವ್ರ ಫೋನ್ ನಂಬರ್ ಕೊಟ್ಟೋಗಿದ್ರು, ನಿಮಗೇನಾದರೂ ಪ್ರಾರ್ಥನೆ ಬೇಕಾದ್ರೆ ನನಗೆ ಫೋನ್ ಮಾಡಿ. ನಾನು ಅವ್ರಿಗೆ ಕಾಲ್ ಮಾಡಿದೆ, ಈ ಥರ ಪ್ರಾರ್ಥನೆ ಮಾಡಿಸ್ಕೋಬೇಕು. ಅವ್ರು ಪದೇ ಪ್ರಾರ್ಥನೆ ಮಾಡ್ತಾ ನನಗೆ ಯಾವಾಗಲೂ ಕಾಲ್ ಮಾಡಿದಾಗ ಪ್ರಾರ್ಥನೆ ಮಾಡ್ತಾಯಿದ್ರು. ಪ್ರಾರ್ಥನೆ ಮಾಡುವಾಗ ನಾನು ಅದೇ ರೀತಿ ಒಂದು ಸಾರಿ ಬಂದು ಅವರು, ನಾನು ಬೆಳಗಾಂದಲ್ಲಿದ್ದನಲ್ಲ, ನನ್ನ ಹತ್ರ ಬಂದು ವಿಸಿಟ್ ಮಾಡಿದ್ರು. ಅವರು ಬಂದು ಪ್ರಾರ್ಥನೆ ಮಾಡಿ ನನಗೊಂದು ಬೈಬಲ್ ಕೊಟ್ಟೋದ್ರು, ಇದನ್ನು ಓದಿ ಅಂತ. ನಾನು ಏನು ಮಾಡ್ತಾಯಿದ್ದೆ, ಆವಾಗಲೂ ಬೈಬಲ್ ಸ್ಟಡಿ ಮಾಡ್ತಾಯಿದ್ದೆ. ಆವಾಗ ಸಾಧಾರಣವಾಗಿ ಅಷ್ಟು ಸರಿಯಾಗಿ ಬೈಬಲ್ ಹಿಂಗೆ ಓದಬೇಕು ಹಾಗೆ ಓದಬೇಕು ಗೊತ್ತಿರಲಿಲ್ಲ. ಸಹಜವಾಗಿ ನಾನು ಬೈಬಲ್ ಓದ್ತಾಯಿದ್ದೆ. ಅದು ಓದುವಾಗ ಅದ್ರ ಹಿನ್ನೆಲೆಯಲ್ಲಿ ನಮಗೆಲ್ಲ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಬಂದೆ. ಅಲ್ಲಿಂದ ಈ ದೇವರನ್ನು ತಿಳ್ಕೊಳ್ತಾ ಇದ್ದೀನಿ. ನಾನು ಇರೋದನ್ನು ಕೂಡ ಬೆಳಗಾಂದಲ್ಲಿ ಅವ್ರು ಪತ್ತೆ ಹಚ್ಚಿದರು. ಸಾಲಗಾರರು ಬೆಳಗಾಂದಲ್ಲಿ ಪತ್ತೆ ಹಚ್ಚಿದರು. ಅವ್ರದ್ದು ಲ್ಯಾಂಡು ಸ್ವಲ್ಪ ದೊಡ್ಡವಾಗಿರೋದ್ರಿಂದ ಬೆಳಗಾಂದಲ್ಲಿ ಅವ್ರಿಗೆ ಬೇಗ ಸಿಗಲಿಲ್ಲ, ಸುಮಾರು ದಿವಸಗಳನ್ನು ಸಿಕ್ತು. ಅಲ್ಲಿ ನಮ್ಮ ಅಣ್ಣಂದಿರು ಏನು ಮಾಡಿದರು, ಬೆಳಗಾಂದವರು, ಇಲ್ಲಿದ್ದರೆ ಕೂಡ ಇವ್ರನ್ನ ಹೊಡೆದು ಸಾಯಿಸ್ತಾರೆ, ಏನಾದರೂ ಮಾಡ್ತಾರೆ ಬೇಡ ಅಂದ್ಕೊಂಡು ಬೆಳಗಾಂ ಜಿಲ್ಲೆಯಲ್ಲಿ ಸಂಕೇಶ್ವರ ಅಂತ ಒಂದು ಊರಿದೆ, ಪಟ್ಟಣ ಪಂಚಾಯಿತಿ. ಅಲ್ಲಿಂದ ಮತ್ತೆ ಮುಂದೆ ಒಂದು ಹಳ್ಳಿ ವೆಂಕಟಾಪುರ ಅಂತ, ಅಲ್ಲಿಗೆ ನಾವು ಹೋದೆ. ಅಲ್ಲಿ ಕಳಿಸಿದ್ರು ನನಗೆ.
ಇಷ್ಟೆಲ್ಲ ಆಗುವಾಗ ನಮ್ಮ ತಾಯಿ ನಮ್ಮ ಜೊತೆನೇ ಇದ್ದರು. ತಾಯಿ ಇದ್ದರು. ಒಬ್ಬನೇ ಬಿಟ್ಟರೆ ಸತ್ತೋಗ್ತಾನೆ ಇವನು. ಅವರೆಲ್ಲ 6 ತಿಂಗಳು ನನಗೋಸ್ಕರ ಕೆಲಸ ಬಿಟ್ಟು ನನ್ನ ಜೊತೆನೇ ಇದ್ದರು. ಅವ್ರು ನನ್ನ ಜೊತೆನೇ ಇರ್ತಾಯಿದ್ರು. ನಾನು ಎಲ್ಲಿ ಹೋದ್ರು ನನ್ನ ಜೊತೆ ಬರ್ತಾಯಿದ್ರು. ನಾನು ಯಾವಾಗ ಕೆಲಸಕ್ಕೆ ಹೋಗ್ಲಿ ಪ್ರಾರಂಭ ಮಾಡಿದೆ ಅವರು ಆವಾಗ ನಾನು ಬಿಟ್ಟರು ನನ್ನ ಜೊತೆ ಬರೋದನ್ನು. ಮತ್ತು ಈ ಬೆಳಗಾವಿಯಲ್ಲಿ ಕೂಡ ಬಂದು ಅವರು ನನಗೆ ಈ ಥರ ಇದು ಮಾಡುವಾಗ ನಮ್ಮ ತಾಯಿ ನಾವು ಸೇರಿ ಅಲ್ಲಿರುವಂಥ ನಮ್ಮೆಲ್ಲ ಸಂಬಂಧಿಕರು ಬಂದು ಕಾರಲ್ಲಿ ಆ ಒಂದು ಊರಿಗೆ ನಮ್ಗೆ ಬಿಟ್ಟರು. ಅಲ್ಲಿ ಹೆಂಗೆ ನಾನು ದೇವ್ರ ವಿಷಯದಲ್ಲಿ ಕಂಡುಕೊಳ್ಬೇಕಾಯ್ತು ಅಂದ್ರೆ ಚಿಕ್ಕ ಮಕ್ಕಳು ಪ್ರೈಮರಿ ಸ್ಕೂಲ್ ಹೋಗ್ತಿರೋದು ಅನಿಸುತ್ತೆ. ಆ ಟೈಮಲ್ಲಿ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು. ನನಗೆ ಗೊತ್ತಾಯಿತು ಇದು ಯೇಸುವಿನ ಪ್ರಾರ್ಥನೆ ಅಂತ. ಆ ಟೈಮಲ್ಲಿ ಪ್ರಾರ್ಥನೆ ಮಾಡುವಾಗ ನಾನು ಅವ್ರ ಜೊತೆ ಕೂತ್ಕೊಂಡೆ. ಇಲ್ಲಿ 1 ತಿಂಗಳು ಅವ್ರ ಜೊತೆ ನಾನು ಪ್ರಾರ್ಥನೆ ಮಾಡಿದೆ. ಸಣ್ಣ ಮಕ್ಕಳ ಜೊತೆ 1 ತಿಂಗಳು ಅವ್ರ ಜೊತೆ ಪ್ರಾರ್ಥನೆ ಮಾಡುವಾಗ ಅದೇನು ನನ್ನ ಆ ವಿಷಯದಲ್ಲಿ ನೋಡುವಾಗ 1 ತಿಂಗಳು ಬೆಳಗಾವಿನಿಂದ ಇಲ್ಲಿ ಆ ಒಂದು ಘಟ್ಟಪ್ರಭಕ್ಕೆ ವೆಂಕಟಾಪುರಕ್ಕೆ ಗ್ರಾಮಕ್ಕೆ ಹೋಗೋ ವಿಷಯದಲ್ಲಿ ಇಲ್ಲಿ ದಾರ ಒಂದು ಪದ್ಧತಿ ಅವರು ಅವ್ರವ್ರ ನಂಬಿಕೆ ಈ ದಾರ ಕಟ್ಕೊಂಡ್ರೆ ಇವರಿಗೆಲ್ಲ ಸಾಲ ಹೋಗ್ತದೆ, ಸಮಾಧಾನ ಇರ್ತದೆ, ಏನು ಸಮಸ್ಯೆ ಬರಲ್ಲ ಅಂತ ಕಟ್ಕೊಂಡಿರ್ತಾರೆ. ಅದನ್ನು ನನಗೆ ನಮ್ಮ ದೊಡ್ಡಮ್ಮ ಅವರು ಈ ಥರ ಎಲ್ಲ ಕಟ್ಟಿದ್ರು ನನಗೆ. ನಾನು ಅವ್ರ ಜೊತೆ ಪ್ರಾರ್ಥನೆ ಕೂತ್ಕೊಂಡೆ. ನಾನು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನಲ್ಲಿ ಹಾಗೆ ಕೆಲವು 1 ತಿಂಗಳು ನಾನು ಉಳಿಬೇಕಾಯಿತು. ಅಂದರೆ 1 ತಿಂಗಳು ಇವ್ರದ್ದು ಮತ್ತು ಸಮಸ್ಯೆ ಇರದೆ 1 ತಿಂಗಳು ದೂರ ಇದ್ದರು ಒಳ್ಳೆಯದಂತ ನನಗೆ ಕಳಿಸಿದ್ರು. 1 ತಿಂಗಳು ಅಲ್ಲಿ ಹೆಂಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಚಿಕ್ಕ ಮಕ್ಕಳ ಜೊತೆ. ನಾನು ರಿಟರ್ನ್ ಬರುವಾಗ ನನಗೆ ಗೊತ್ತಿಲ್ಲಾರ್ದಂಗೆ ನನಗೆ ಗೊತ್ತಿಲ್ಲ ಆ ದಾರಗಳು ನಾನೇ ಬಿಚ್ಚಿ ಹಾಕ್ಬಿಟ್ಟಿದ್ದೀನಿ. ಅಲ್ಲಿ ನಾನು ಬೆಳಗಾವಿಗೆ ಹೋದೆ. ನಮ್ಮ ದೊಡ್ಡಮ್ಮ ಹೇಳ್ತಾ ಇದ್ದಾರೆ ಮೊದಲಿದ್ದಂಗೆ ಇಲ್ಲ, ಏನೋ ಒಂದು ಮಗದಲ್ಲಿ ಬದಲಾವಣೆ ಆಗೈತಿ ಅಂತ ಹೇಳ್ದೆ. ಅಲ್ಲಿಗೆ ನಾನು ಮತ್ತೆ ಆ ಸೇವಕರು ಮತ್ತೆ ಬೆಳಗಾವಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾ ಇದ್ದ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಾನು ದೇವರನ್ನ ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಈ ದೇವರಲ್ಲಿ ಸತ್ಯ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರು ಪ್ರಾರ್ಥನೆ ಕರೆದ್ರು ಹಳ್ಯಾಳಕ್ಕೆ. ಆವಾಗ ನಾನು ಅಳ್ನಾವರದಲ್ಲಿದ್ದೆ. ಅಳ್ನಾವರಲಿಂದ ಮತ್ತೆ ಅಳ್ನಾವರದಲ್ಲಿ ನಮ್ಮ ತಾಯಿ ತವ್ರ ಮನೆ. ಅಳ್ನಾವರಲಿಂದ ನಾನು ಪ್ರಾರ್ಥನೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಲಿಂಗನಮಡ್ಲಿಂದ ಒಂದು ಪ್ರಾರ್ಥನೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹಳ್ಯಾಳಕ್ಕೆ. ಆವಾಗ ಕಂಟಿನ್ಯೂ ಆಗಿ ದೇವರಲ್ಲಿ ಸಮಯ ಕೊಡುವಾಗ ನಂಗೆ ಗೊತ್ತಾಯಿತು, ಇಲ್ಲಿ ಒಂದು ಬಿಡುಗಡೆ ಇದೆ ಅಂತ. ಅವ್ರು ಮಾಡೋ ಪ್ರಾರ್ಥನೆ, ಅವ್ರು ತೋರಿಸುವಂಥ ಪ್ರೀತಿ, ಇಲ್ಲಿ ಯಾವುದೋ ರೀತಿಯಿಂದಾಗಿ ದೋಷಣೆ ಇಲ್ಲ, ಯಾವುದೇ ರೀತಿಯಾಗಿ ಇಲ್ಲಿ ಮೋಸ ಇಲ್ಲ. ಇಲ್ಲಿ ಬಂದರೆ ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು ಅಂತೇಳಿ ಪ್ರತಿ ವಾರ ಹೋಗುವಾಗ ಒಂದು ದೇವರನ್ನು ಬೇಗ ನಾವು ಕಂಡುಕೊಳ್ಳಿಕ್ಕೆ. ಓಕೆ, ಇದರ ಮಧ್ಯದಲ್ಲಿ ಈಗ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ರಕ್ಷಣೆ ಬಂದಿದ್ರಾ? ಕಂಡುಕೊಂಡಿದ್ರಾ? ನಮ್ಮ ತಾಯಿ ಕಂಡುಕೊಂಡಿದ್ರು. ನಿಮ್ಮ ತಾಯಿ ಕಂಡುಕೊಂಡು ಯಾವಾಗ? ಅವರು ಕೂಡ ಸುಮಾರು ನನಗಿಂತ ಮುಂಚೆನೇ 6 ತಿಂಗಳಿಂದ ಅವ್ರು ಕಂಡುಕೊಂಡಿದ್ರು ದೇವರನ್ನು. ಹೇಗೆ ಕಂಡುಕೊಂಡ್ರು ಅವರು? ಅವರು ಮೊದಲು ಚರ್ಚೆ ಹೋಗ್ತಾ ಇದ್ರು ಯಾವಾಗಲೂ. ನಮ್ಮ ಅಜ್ಜಿ ಇದ್ರು. ಅಜ್ಜಿ ಇದ್ದಾಗ ಅಜ್ಜಿಗೆ ಏನಾಯ್ತಂದರೆ ನಾವು ಆವಾಗ ಆ ಟೈಮಲ್ಲಿ ಹುಬ್ಬಳ್ಳಿಯಲ್ಲಿ ಫಸ್ಟ್ ಡ್ಯಾನಿಯಲ್ ಕೋಟಿ ಅಂತ ಇದ್ದಾರೆ. ಅವರು ನಮ್ಮ ತಾಯಿಯವರು ಸುವಾರ್ ಸಾರಿದ್ದು ಅಲ್ಲಿ ಹೋಗ್ತಾ ಇದ್ದಾರೆ ಅವ್ರ ಕಡೆ ಪ್ರಾರ್ಥನೆಗೆ. ನಮ್ಮ ಅಜ್ಜಿಗೆ ಒಂದ್ಸರಿ ಏನಾಯ್ತಂದರೆ ನಮ್ಮ ಕುಟುಂಬದಲ್ಲಿ ಅದು ಭಾಳ ಜನರಿಗೆ ಆಗಿದೆ. ಆ ರೀತಿಯಾಗಿ ಭಾಳ ಜನರಿಗೆ ಆಗಿದೆ ನಮ್ಮ ಕುಟುಂಬದಲ್ಲಿ. ಫಸ್ಟ್ ನಮ್ಮ ಅಜ್ಜಿಗೆ ಆಯಿತು, ಅದು ಕುಟುಂಬ ಶಾಪ ಅಂತಲೇ ನಾವು ನೋಡ್ತೀವಿ. ಫಸ್ಟ್ ನಮ್ಮ ಅಜ್ಜಿಗೆ ಪ್ಯಾರಲೈಸ್ ಅಟ್ಯಾಕ್ ಆಯಿತು ಮೈಂಡಿಗೆ. ಆ ಅಜ್ಜಿಗೆ 5 ವರ್ಷ ನಾವು ಆರೈಕೆ ಮಾಡಿದ್ವಿ, ಗುಣವಾಗಲಿಲ್ಲ, ಅವ್ರು ತೀರೋದ್ರು. ಸೆಕೆಂಡು ನಮ್ಮ ಚಿಕ್ಕಪ್ಪನಿಗೆ ಆಯಿತು, ಅದು ಪ್ಯಾರಲೈಸ್ ಅಟ್ಯಾಕ್ ಆಯಿತು ಮೈಂಡಿಗೆ. ಅವರು ಕೂಡ ಅವ್ರು ಭಾಳ ದಿವಸ ಇರಲಿಲ್ಲ, ಸಡನ್ಲಿ ಅವ್ರಿಗೆ ಪ್ಯಾರಲೈಸ್ ಅಟ್ಯಾಕ್ ಆಗಿ ಇಮಿಡಿಯೇಟ್ಲಿ ಅವ್ರು ತೀರ್ಕೊಂಡ್ಬಿಟ್ರು. ಥರ್ಡಿಗೆ ಈ ಅಜ್ಜಿಗೆ ಆಯಿತು ಪ್ಯಾರಲೈಸ್ ಅಟ್ಯಾಕು. ಆ ಟೈಮಲ್ಲಿ ನಮಗೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ವಿಶ್ವಾಸಿ ಇದ್ದಾರೆ. ಅವ್ರು ಸೇವೆ ಏನು ಮಾಡಲ್ಲ, ಒಂದು ವಿಶ್ವಾಸಿಯಾಗಿ ತುಂಬನೇ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದರು. ಆ ಟೈಮಲ್ಲಿ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡುವಾಗ ಅವ್ರು ಹೇಳಿ ಹೋಗಿದ್ರು, ಪ್ರಾರ್ಥನೆ ಮಾಡಿ 3 ದಿವಸದಲ್ಲಿ ಗುಣವಾಗ್ತದೆ, ನೀವು ನಂಬಿಕೆ ಇಡ್ರಿ ಅಂತೇಳಿ. ಆ ಒಂದು ಇದರಲ್ಲಿ ನಾವು ಪ್ರಾರ್ಥನೆ ಮಾಡಿ ಹೇಳಿ ಹೋಗಿದ್ರು. ಸೊ ಆದಮೇಲೆ ಅವ್ರು ಹೇಳಿದಂಗೆ 3ನೇ ದಿವಸಕ್ಕೆ ಸಂಜೆನೇ ಅವ್ರು ಎದ್ದು ಕೂತ್ಕೊಂಡ್ರು ಮತ್ತು ಊಟ ಮಾಡಿದರು. ಅಲ್ಲಿಂದನೇ ನಮ್ಮ ತಾಯಿಯವರು ಚರ್ಚೆಗೆ ಹೋಗಿ ಸ್ಟಾರ್ಟ್ ಮಾಡಿದ್ರು. ನಾನು ಕಳಿಸ್ತಾ ಇದ್ದೆ ಚರ್ಚೆಗೆ, ನಾನು ಹೋಗ್ತಾ ಇರಲಿಲ್ಲ. ಆ ಟೈಮಲ್ಲಿ ಕಳಿಸ್ತಾ ಇದ್ದೆ, ಅದನ್ನು ಹೋಗ್ತಾ ಇರಲಿಲ್ಲ. ಅವ್ರು ಹೋಗಿ ಬಂದೆಲ್ಲ ಮಾಡ್ತಾಯಿದ್ರು. ಅಲ್ಲಿಂದನೇ ಅವರು ನಮ್ಮ ತಾಯಿಯವರು ದೇವರನ್ನ ಕಂಡುಕೊಂಡ್ರು ಮತ್ತು ಅವ್ರದ್ದು ಕೂಡ ಅವರು ದೇವರಲ್ಲಿ ರಕ್ಷಣೆ ಹೊಂದಿದ್ರು. ಹಾಗಾದ್ರೆ ನೀವು ಈಗ ಚರ್ಚೆಗೆ ಹೋಗಿ ಪ್ರಾರಂಭ ಮಾಡಿದ್ವಿ, ನೀವು ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ವಿ. ಈ ತಾಯಿ ಬಿಟ್ಟು ಬೇರೆ ಯಾರಾದರೂ ನಿಮಗೆ ಸಮಸ್ಯೆ ಮಾಡಿದ್ರೆ, ನಿಮ್ಮ ಕುಟುಂಬದರಾಗಲಿ ಬೇರೆ ಯಾರಾಗಲಿ?
ಯಾಕೆ ಚರ್ಚ್ಗೆ ಹೋಗ್ತೀಯಾ, ಏಕೆ ಏಕೆ ಅಂತ? ನಮಗೆ ನಾನೇ ಮಾಡಿದವನು, ಯಾಕಂದರೆ ನಾನು RSS ಲೀಡರ್ ಇದ್ದಾಗ ನಾನು ಮಾಡಿದೆ, ಆದರೆ ನನಗೆ ಯಾರು ಮಾಡಲಿಲ್ಲ. ಯಾಕೆಂದರೆ ಆ ದೇವರಿಂದಾನೇ ಏನೋ ಇವ್ರ ಅಜ್ಜಿನೂ ಉಳಿದಿದ್ಲು ಸ್ವಲ್ಪ ದಿವಸ, ಆ ದೇವರಿಂದ ಏನೋ ಇರ್ಬೋದಪ್ಪ, ಅವ್ರವ್ರ ದೇವ್ರು ನಂಬ್ತಾರೆ, ನಮಗಿದಕ್ಕಂತ ಸುಮ್ಮನೆ ಆಯ್ತು. ಮತ್ತು ನಂತರ ಏನು ಮಾಡ್ತೀನಿ ನೀವು? ನಂತರ ನಾನು ಈಗ ಆ ಟೈಮಲ್ಲಿ ಒಂದು ಎಲ್ಲ ಬಿಡುಗಡೆ ಆಯಿತಾ, ನಂತರ ನಾನು ಏನು ಮಾಡಿದೆ, ಕೆಲಸ ಮಾಡಬೇಕೀಗ. ಬೆಳಗಾಮದಲ್ಲಿ ಕೆಲಸ ಮಾಡ್ತಿದ್ದು ಆಯಿತು, ಧಾರವಾಡಕ್ಕೆ ಬರೋಂಗಿರಲಿಲ್ಲ. ಆ ಟೈಮಲ್ಲಿ ನಾನು ರಕ್ಷಣೆ ಹೊಂದಿದ್ದ ಕೆಲವು ತಿಂಗಳಲ್ಲಿ ನನಗೆ ಬೇರೆ ಕಡೆಯಿಂದ ಹೆಂಗೆ ಒಬ್ಬರು ನಾಯಕರಿಂದ ಧಾರವಾಡಕ್ಕೆ ಬರಲಿಕ್ಕೆ ಅವಕಾಶ ಸಿಕ್ತು. ನಾವು ಇರ್ತೀವಿ, ಯಾರಾದರೂ ನಾವು ನೋಡೋಣ ಅಂತೇಳಿ. ಆವಾಗ ನಾನು ಬಂದು ಅವರೆಲ್ಲ ಟೈಮಿಂಗ್ ತೊಗೊಂಡ್ವಿ. ಆಗ ಪ್ರತಿ ತಿಂಗಳು ಕೆಲಸ ಮಾಡ್ತಾ ನಾನು ನಮ್ಮ ತಾಯಿ ಕೆಲಸ ಮಾಡ್ತಾನೆ ಅವರಿಗೆಲ್ಲ ಸಾಲವನ್ನು ತೀರಿಸಿದ್ವಿ. ಸಾಲೆಲ್ಲ ತೀರಿಸಿದ್ವಿ. ಸಾಲ ತೀರಿಸಲಿಕ್ಕೆ ಒಂದು 4-5 ವರ್ಷ ಹೋಯಿತು. ಕೆಲಸ ಮಾಡಿ ಸಾಲ ಎಲ್ಲ ತೀರಿಸ್ತಾ ಇದ್ವಿ. ಆ ಒಂದು ಇದರಲ್ಲಿ ನಮಗೆ ನಮ್ಮ ತಂದೆ ಹತ್ರನೂ ಕೂಡ, ನಮ್ಮ ತಂದೆ ತಾಯಿ ಹತ್ರನೂ ಕೂಡ ದುಡ್ಡು ತಗೊಂಡು ಅನೇಕರು ಮಿಡ್ಲಾಗಿದ್ರು. ನಮ್ಮ ತಾಯಿ, ನಂದು ನಮ್ಮ ತಾಯಿದೆಲ್ಲ ಸೇರಿಸಿ ಅಷ್ಟು ಸಾಲ ಆಗಿತ್ತು. ನಮ್ಮ ತಾಯಿ ಹತ್ರ ದುಡ್ಡು ತೊಗೊಂಡು ನಿಮ್ಗೆ ಕೊಡ್ತೀವಿ ಅಂಥೇಳಿ ನಮ್ಮ ತಂದೆ ತಾಯಿಯರ ಚೆಕ್ ಕೊಟ್ಟು ಅವರೆಲ್ಲ ನಮಗೆ ತಂದೆ ತಾಯಿ ಮೋಸ ಮಾಡಿ ಅದು ಒಟ್ಟಿಗೆ ಸಾಲ ಎಲ್ಲ ಸೇರಿ ನಾವು ಹರಿಯುವಂಥ ಪರಿಸ್ಥಿತಿ ಬಂತು. ಕೆಲಸ ಮಾಡಿ ಸಾಲ ತೀರಿಸುವಂಥ ಪರಿಸ್ಥಿತಿ ನಮಗುಂಟಾಯಿತು. ಸಾಲ ತೀರಿಸಿದ್ವಿ. ಮತ್ತು ಸಾಲ ತೀರಿಸಿದ ಮೇಲೆ ನನಗೆ ಯಾವಾಗಲೂ ಏನು ಹೆಂಗಾಗ್ತಿತ್ತು ಅಂದರೆ, ನನಗೆ ಕೆಲಸ ಮಾಡಬೇಕೀಗ. ಸಾಲ ತೀರ್ತು. ಒಂದು ವಿಚಿತ್ರ ಅಂದರೆ, ಸಾಲ ತೀರ್ಕೆ ಮುಂಚೆ ಯಾವುದೊಂದು ಕೆಲಸ ಮಾಡಿದರೂ ಕೆಲಸ ಯಶಸ್ವಿಯಾಗಿ ಮಾಡ್ತಾಯಿದ್ದೆ. ಆದರೆ ಎಲ್ಲ ಸಾಲ ತೀರಿದ ಮೇಲೆ ಮುಂದೆ ನಾನು ಮತ್ತೆ ಯಾವ ಕೆಲಸಕ್ಕೆ ಹೋದರೂ ನನಗೆ ಕೆಲಸ ಆಗ್ತಿರಲಿಲ್ಲ. ಕೆಲಸ ಮಾಡಬೇಕಪ್ಪ ಆಗ್ತಿರಲಿಲ್ಲ. 2 ದಿವಸ ಅದು ಯಾವುದೇ ಕೆಲಸ ಹೋಗಿರಲಿ, 2 ದಿವಸ ಅಷ್ಟೇ. ಹಬ್ಬ ಅಂದರೆ 3 ದಿವಸ ಕೆಲಸ ಆಗಲ್ಲ. ಇದೇನಪ್ಪ ಈ ಕೆಲಸ ನನಗೆ ಅನ್ನಿಸ್ತಾ ಬಂತು, ಹೆಂಗಪ್ಪ ಈ ಕೆಲಸ ಆಗ್ತಾಯಿಲ್ಲ. ಅನೇಕ ಟ್ರೈ ಮಾಡಿದೆ, ಆಗಲಿಲ್ಲ. ಯಾಕೆ ಹಿಂಗೆ ಆಗ್ತಾಯಿದೆ, ಯಾಕೆ ಹಿಂಗೆ? ಅಷ್ಟು ದೂರ ನಾನು ರಕ್ಷಣೆ ಹೊಂದಿದ್ದೆ. ದೇವರ ವಿಷಯದಲ್ಲಿ ಅನೇಕ ವಿಷಯಗಳನ್ನು ಕಲ್ತ್ಕೊಂಡಿದ್ದೆ. ನಮ್ಮ ಸೇವಕರ ಜೊತೆ ಇದ್ದುಕೊಂಡು ಅವ್ರ ಜೊತೆ ಅವರು ಅಷ್ಟು ರವಿ ಅಂತ ಹೇಳೋರ ಹೆಸರು, ಫಸ್ಟ್ ರವಿ ಭಾಗವತಿಯಲ್ಲಿ ಇರ್ತಾರೆ, ಹಳ್ಯಾಳದಲ್ಲಿ ಸೇವೆ ಮಾಡ್ತಾರೆ. ಅವ್ರ ಜೊತೆ ಯಾವಾಗಲೂ ಅವ್ರು ಹೇಳ್ತಾಯಿದ್ರು. ನನಗೆ ಒಂದ್ಸರಿ ಕಾಲಿಂಗ್ ಆಯಿತು, ಕರೆ ಬಂತು, ದೇವರ ಕರೆ. ನ್ಯೂ ಲೈಫ್ ಫೆಲೋಶಿಪ್ ಚರ್ಚಿನವರು ಒಂದು ಮೀಟಿಂಗ್ ಇತ್ತು, ಅದು ಹಳ್ಯಾಳದಲ್ಲಿ. ಅವರು ಅಲ್ಲಿ ಒಂದು ಲಾಡ್ಜಲ್ಲಿ ಇರುವಾಗ ಅವ್ರನ್ನ ಬಿಡಲಿಕ್ಕೆ ನಾನು ಅವ್ರ ಲಾಡ್ಜ್ಗೆ ಹೋಗುವಾಗ ಅವ್ರಿಗೆ ನನಗೆ ಅಲ್ಲಿ ಪ್ರೇಯರ್ ಮಾಡಿದರು. ನಿಮಗೆ ದೇವ್ರ ಸೇವೆ ಕರೆ ಇದೆ ಅಂತ ಹೇಳಿದರು. ಅಷ್ಟು ನನಗೆ ಅದು ಕರೆ ಇದೆ ಇರ್ಬೋದು, ಆಯ್ತು ನಾನು ಪ್ರಶ್ನೆ ಮಾಡಲಿಕ್ಕೆ ಹೋಗಿಲ್ಲ. ನಮ್ಮ ಪಾಸ್ಟ್ರಿಗೆ ಕೂಡ ಮತ್ತೊಂದು ಸಾರಿ ಮತ್ತೊಬ್ಬರು ಸೇವಕರು ಬಂದರು, ಇಲ್ಲಿ ಭಟ್ಕಳದಲ್ಲಿ ಸೇವೆ ಮಾಡ್ತಾರೆ ಅವರು ಕೂಡ. ಅವ್ರು ಬಂದರು, ನಿಮಗೆ ದೇವ್ರ ಸೇವೆ ಕರೆ ಇದೆ ಅಂತ ಹೇಳಿದರು. ಎಷ್ಟು ಏನು ದೇವ್ರ ಸೇವೆ ಕರೆ ನನಗಷ್ಟು ಗೊತ್ತಾಗಲಿಲ್ಲ. ಆಯಿತು ಅಂತ ಸುಮ್ಮನಾಗ ಇರಲಿ ಅಂತ. ಧಾರವಾಡದಲ್ಲಿ ಒಬ್ಬರು ಸಭಾಪಾಲಕರು, ನಿಮಗೆ ದೇವ್ರ ಸೇವೆ ಕರೆ ಇದೆ, ನೀವು ದೇವ್ರಿಗೋಸ್ಕರ ನಿಂದಿರಬೇಕು ಅಂತ ನನಗೆ ನಾನು ಒಂದು ಸರಿ 3ನೇ ಸರಿ 2ನೇ ಸರಿ ಪಾಸ್ಟ್ರಿಗೆ ಕೇಳಿದೆ, ಆಯ್ತಪ್ಪ ದೇವ್ರ ಸೇವೆ ಇದೆ ಅಂತಂದ್ರೆ. ನಾನು ಪಾಸ್ಟ್ರಿಗೆ ಮತ್ತೊಂದು ಸರಿ ಪ್ರಶ್ನೆ ಮಾಡಿದೆ, ನಾನು ಈ ರೀತಿ ಯಾಕೆ ಪದೇ ಬರ್ತಾಯಿದ್ದೆ, ಕರೆ ಅಂದರೆ ಏನು? ಅವ್ರು ಹೇಳಿದರು ಆವಾಗ, ನಾವು ಹೆಂಗೆ ದೇವ್ರ ಸೇವೆ ಮಾಡ್ತಾಯಿದ್ದೇವೆ, ಸಭಾಪಾಲಕರ ಸೇವೆ ಇದೆ, ಅದೇ ರೀತಿ ನಿಮಗೂ ಕೂಡ ದೇವ್ರ ಸೇವೆ ಇದೆ. ಯಾವ ರೀತಿಯಾಗಿ ದೇವ್ರ ಸೇವೆ ಕೊಟ್ಟಿದ್ದಾನೆ ಅದನ್ನು ನೀವು ನೋಡಿಕೊಂಡು ದೇವ್ರ ಸೇವೆ ಮಾಡಬೇಕಂತ ಆ ಒಂದು ಕರೆ ನಿಮಗೆ ದೇವ್ರ ಕಡೆಯಿಂದ ಎಚ್ಚರಿಕೆ ಹೇಳ್ತಾ ಇದೆ ಅಂತ ಅವ್ರು ಎಚ್ಚರಿಕೆ ಹೇಳಿದರೂ ಕೂಡ ನಾನು ಯಾವುದೋ ಒಂದು ಸೇವೆ ಮಾಡ್ತಾ ಇರಲಿಲ್ಲ. ಆ ಟೈಮಲ್ಲಿ ಸೇವೆ ಮಾಡ್ತಾ ಇರಲಿಲ್ಲ. ನಮ್ಮ ಸಭಾಪಾಲಕರ ಜೊತೆ ಯಾವಾಗಲೂ ನಾವು ಸೇವೆಗೆ ಹೋಗ್ತಾಯಿದ್ವಿ. ಆಲ್ಮೋಸ್ಟ್ ನಾನು ದೇವರ ಸೇವೆ ವಿಷಯದಲ್ಲಿ ಅವ್ರ ಮುಖಾಂತರ ಭಾಳ ವಿಷಯನ ಕಲಿತೆ. ನಮ್ಮ ಸಭಾಪಾಲಕರ ಮುಖಾಂತರ ಅವ್ರು ಯಾವ ರೀತಿಯಾಗಿ ಕುಟುಂಬ ಜೊತೆ ವರ್ತನೆ ಮಾಡ್ತಾಯಿದ್ರು, ಕುಟುಂಬ ಜೊತೆ ಯಾವ ರೀತಿಯಾಗಿದ್ದರು, ಸೇವೆ ಅಂದರೆ ಏನು, ಸಭೆ ಅಂದರೆ ಏನು, ಆಮೇಲೆ ಮೀಟಿಂಗ್ಸ್ ವಿಷಯದಲ್ಲಿ ಹೆಂಗೆ ಇರಬೇಕು, ನಾವು ವೈಯಕ್ತಿಕವಾಗಿ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಅನೇಕ ವಿಷಯಗಳನ್ನು ಅವರಿಂದ ನಾನು ಕಲ್ತ್ಕೊಂಡೆ. ಹಾಗಾಗಿ ಅವರ ಮುಖಾಂತರ ಧಾರವಾಡದಲ್ಲಿ ಅವ್ರು ಬರ್ತಾಯಿದ್ರು ವಿಸಿಟಿಗೆ ಬರುವಾಗ ಅದು ನಮ್ಮ ಮುಖಾಂತರ ಸುವಾರ್ತೆ ಹೋಗಿದ್ದಂಥ ಒಂದು ವ್ಯಕ್ತಿಗೆ ನಾವು ಸುವಾರ್ತೆ ಹೇಳಿದ್ವಿ. ಅವ್ರನ್ನ ಕರ್ಕೊಂಡು ಹಳ್ಯಾಳಕ್ಕೆ ಹೋಗಿ ಪ್ರಾರ್ಥನೆ ಹೋಗುವಾಗ ರಿಟರ್ನ್ ಏನಾಯ್ತು ಅಂದರೆ, ಅವರು ಧಾರವಾಡದಲ್ಲಿ ಅವ್ರು ಹೇಳಿದರು, ಒಂದು ಸಾರಿ ನಾ ಪಾಸ್ಟ್ರಿಗೆ ಹೇಳಿದೆ, ಇಂಥ ಒಂದು ಸೇವೆ ಕರೆ ಇದೆ, ನೀವು ಬರಬೇಕು ಅಂತ. ಇಲ್ಲ ನಾನು ಬೇರೆ ಕಡೆ ಹೋಗ್ತಾ ಇದ್ದೇನೆ ಅಂತ.
ಸಡನ್ ಫಸ್ಟ್ ಟೈಮ್ ನನಗೆ 2012ರಲ್ಲಿ ಹ್ಞೂ 2012ರಲ್ಲಿ ನಾನೇ ಅಲ್ಲಿ ಪ್ರಾರ್ಥನೆ ಹೋಗುವಂಥ ಸ್ಥಿತಿ ಬಂತು. ಹ್ಞೂ ಅದು ಒಂದು ಮಾನಸಿಕ ರೋಗಿ, ಹ್ಞೂ ಮೆಂಟಲ್ ಪೇಷಂಟ್, ಹ್ಞೂ ಒಳ್ಳೆಯ ರೀತಿಯಿದ್ದಂಥ ವ್ಯಕ್ತಿ ಸಡನ್ಲಿ ಒಂದು 6 ಮಂತಲ್ಲಿ ಮಾನಸಿಕವಾಗಿ ಅಸ್ವಸ್ಥನಾದ. ಹ್ಞೂ ಅದನ್ನು ಅಸ್ವಸ್ಥನಾಗಿ ಆತನಿಗೆ ಪ್ರಾರ್ಥನೆ ಮಾಡುವಂಥ ಸ್ಥಿತಿ ನನಗೆ ಬಂತು. ಅವಾಗ ಹ್ಞೂ ನಾನು ಸೇವಕರ ಜೊತೆ ಹೋಗಿ ಕಲ್ತಿದ್ದೆ, ನೋಡ್ಕೊಂಡಿದ್ದೆ ಸೇವೆ ಏನು ಅಂತ. ಹ್ಞೂ ತಿರುಗಿ ನಾನು ದೇವ್ರಿಗೆ ಕೇಳಿದೆ. ನಾನು ಫಸ್ಟ್ ಟೈಮ್ ಸುವಾರ್ತೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಅದ್ರ ಸೇವೆಗೆ ಹೋಗಿಲ್ಲಪ್ಪ ದೇವರೇ, ಅವ್ರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಎಲ್ಲಿ ಹೋಗಿಲ್ಲ. ನಿನ್ನ ಆಲೋಚನೆ ನನಗೆ ಬೇಕು ಸ್ವಾಮಿ, ನೀನು ನನ್ನ ಜೊತೆ ಅಲ್ಲ ಏನು ಮಾಡಬೇಕು ನನಗೆ ಗೊತ್ತಿಲ್ಲ, ನೀನನ್ನು ತಿಳಿಸು ಅಂತ ಹೇಳುವಾಗ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಾಗ ಅವ್ರು ಹೇಳ್ತಾ ಇದ್ರು. ಪ್ರಾರ್ಥನೆ ಮಾಡುವಾಗ ಅವ್ರಿಗೆ ಒಂದು ಪ್ರಾರ್ಥನೆ ಮಾಡಿದೆ, ತಲೆ ಮೇಲೆ ಹಸ್ತಬಿಟ್ಟು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡಿ ನಾನು ಜಸ್ಟ್ ಬಂದೆ. ಅಲ್ಲಿಂದ ಒಂದು ಅವರಲ್ಲಿ ಸಡನ್ಲಿ ಆಗಲಿಲ್ಲ, ಕೆಲವು ದಿವಸಗಳಾದಮೇಲೆ ಮತ್ತೆ ಅವ್ರು ಪ್ರಾರ್ಥನೆ ಕರೆಸಿದ್ರು ನಮಗೆ. ಈಗ ಇದು ನಮ್ಮ ಅಜ್ಜಿ ಮನೆ, ನೀವು ನಮ್ಮ ಮನೆಗೆ ಬರಬೇಕು ಅಂತೇಳಿ. ಧಾರವಾಡದಲ್ಲಿ ಒಂದು ಹಳ್ಳಿ ಅವ್ರದ್ದು, ಒಂದು ಹಳ್ಳಿಗೆ ಬಂದು ಪ್ರಾರ್ಥನೆ ಮಾಡಿ ಅಂತ ಈಗಲೂ ಕೂಡ ನಮ್ಮ ಕಡೆ ಬರ್ತಾ ಇದ್ದಾರೆ. ಅಂಥಷ್ಟು ಬಿಡುಗಡೆ ದೇವರ ಆ ಟೈಮಲ್ಲಿ ಅವರು ಮಾಡಿದ್ರು. ದೇವರು ಸುಮಾರು ಒಂದು ಬರ್ತಾಯಿದ್ರು ಪ್ರಾರ್ಥನೆ ಬರುವಾಗ ಅವ್ರಿಗೆ ಒಂದು ಮೆದುಳಿನಲ್ಲಿ ಅವರ ತೆರೆಯಲ್ಲಿ ದೇವರು ಒಂದು ಕಾರ್ಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಸ್ವಸ್ಥ ಆಗಿದ್ದಂಥ ಒಂದು ರೋಗಿಯ ಮಧ್ಯದಲ್ಲಿ ದೇವರು ಒಂದು ಕಾರ್ಯ ಮಾಡುವಾಗ ಅವ್ರಿಗೆ ಕೂಡ ಗೊತ್ತಾಯ್ತು, ನಾವು ಇಷ್ಟೆಲ್ಲ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ವಿ, ಏನು ಆಗ್ತಾ ಇಲ್ಲ ಅಂತ. ಅವನು ಮಾತಾಡ್ತಾ ಇರಲಿಲ್ಲ ಯಾವಾಗಲೂ. ನಾವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಏನು ಮಾತಾಡ್ತಾ ಇರಲಿಲ್ಲ. ಆ ಒಂದು ಮಾನಸಿಕ ರೋಗಿ ಯಾವುದೇ ಮಾತಾಡ್ತಾ ಇರಲಿಲ್ಲ. ಪ್ರಾರ್ಥನೆಗಳ ಮುಂಚೆ ಸೈಲೆಂಟಾಗಿ ಕೂತ್ಕೊಳ್ತಾ ಇದ್ದ ಅಷ್ಟೇ. ಮಾತಾಡಿದ್ದಾನೆ ರಿಪೀಟ್ ಆಗಿ ಮಾತಾಡ್ತಾ ಇದ್ದ. ಅನೇಕ ಟ್ಯಾಬ್ಲೆಟ್ಸ್ ಕೊಡಿಸಿದ್ರು, ಅದನ್ನು ಶಾಕ್ ಕೊಡಿಸಿದ್ರು, ಯಾವುದೇ ರೀತಿಯಿಂದ ಯಾವುದೋ ಟ್ರೀಟ್ಮೆಂಟ್ ಕೆಲಸ ಮಾಡಲಿಲ್ಲ. ನಾವು ಪ್ರಾರ್ಥನೆ ಮಾಡೋಕ್ಕೆ ಮುಂಚೆ ಅವ್ನು ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡಿದೆ. ಅವ್ರ ಮನೆಗೆ ಹೋದ ತಕ್ಷಣವೇ ಯಾವ ರೀತಿ ಆಗಿದ್ದೆ ಆ ರೋಗಿ ಇದ್ದ ಅಂತೇಳಿ ಅಬ್ಸರ್ವ್ ಮಾಡುವಾಗ ಅವ್ನು ಯಾವ ರೀತಿ ಅದೇ ಹೇಳಿದ್ದಾನೆ ರಿಪೀಟಾಗಿ ಹೇಳ್ತಾ ಇದ್ದ. ನಾನು ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದೆ, ದೇವರೇ ನಾನು ಇಲ್ಲಿ ಏನು ಮಾಡ್ಬೇಕು ಗೊತ್ತಿಲ್ಲ, ನೀನು ಕಾರ್ಯ ಮಾಡು ಸ್ವಾಮಿ, ನಿನ್ನ ಕೆಲಸ ಇಲ್ಲ ಆಗಲಿ. ಅಲ್ಲಿಂದ ನಾವು ಕೆಲವು ಪ್ರಾರ್ಥನೆ ಮಾಡುವಾಗ ಕೆಲವು ದಿವಸಗಳಾದ್ಮೇಲೆ ಅವ್ರ ಮನೆಯಲ್ಲಿ ಪ್ರಾರ್ಥನೆ ನಡೆಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಪ್ರಾರ್ಥನೆ ನಡೆಸ್ಲಿಕ್ಕೆ ಅಲ್ಲಿಂದ ನಮ್ಮ ಸೇವೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ನಮ್ಮ ಸೇವೆ ಸ್ಟಾರ್ಟ್ ಆಯಿತು. ಸೇವೆ ನಾನು ಸವಫಲಕ್ಕಾಗಲಿಲ್ಲ, ಒಂದು ಸುವಾರ್ಥಿಕನಾಗಿದೆ. ದೇವರು ಒಂದು ವಾಕ್ಯವನ್ನು ಕೊಟ್ಟು ನನಗೆ ಸುವಾರ್ತೆ ಸೇವೆ ಮಾಡಬೇಕಂತೇಳಿ ಅದು ಉತ್ತೇಜನ ಆಯಿತು ನನಗೆ. ಮಾರ್ಕನ ಬರೋ ಸುವಾರ್ತೆ, ನೀವು ಲೋಕದ ಕಟ್ಟೆ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿ ಯಾರು ನಂಬುತ್ತಾರೋ ಅವ್ರ ರಕ್ಷಣೆಯಲ್ಲಿ ಮಾರ್ಗದಲ್ಲಿ ನಡೆಸಿರಿ ಎಂಬುದಾಗಿ ಆ ವಾಕ್ಯ ನನಗೆ ಉತ್ತೇಜನ ಪಡಿಸ್ತು. ಆವಾಗ ನಾನು ಸುವಾರ್ತೆ ಸೇವೆ ಸ್ಟಾರ್ಟ್ ಮಾಡಿದೆ. ಆವಾಗ ಆತನಿಗೆ ನಾನು ಪ್ರೇಯರ್ ಮಾಡುವ ಕೆಲವು ಬದಲಾವಣೆಗಳಾಯಿತು. ಆತನ ಕಂಟಿನ್ಯೂ ಆಗಿ 6 ಮಂತ್ ಆತನಿಗೆ ಪ್ರಾರ್ಥನೆ ಮಾಡಿದ್ವಿ. ಆತನಿಗೆ ಸ್ವಸ್ಥತೆ ಹೊಂದಿದ, ಒಳ್ಳೆ ರೀತಿಯಾಗಿ ಈಗ ಕೂಡ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾನೆ, ಕುಟುಂಬ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿಂದ ಮತ್ತೊಂದು ಕುಟುಂಬ ಸಿಕ್ತು. ಅವ್ರ ಕುಟುಂಬದಲ್ಲೇ ನಮಗೆ ಈ ಥರ ಬದಲಾವಣೆ ಆಗಿದೆ. ಅವರೊಬ್ಬರಿಂದ ಒಬ್ಬರಿಗೆ ಪ್ರಾರ್ಥನೆ ಮಾಡುವಾಗ ನಮಗೆ ಈ ರೀತಿ ಆಗಿದೆ. ಅವ್ರ ಮಗನಿಗೆ ಕೂಡ ಹಂಗೆ ಆಗಿತ್ತು. ಅವ್ರ ಮರನೇ ವಾರ ಇವ್ರಿಗೆ ಈ ಥರ ನಮ್ಮ ಮನೇಲಿ ಏನು ಚೇಂಜಸ್ ಆಗಿದೆ, ಅವ್ನು ಮಾತಾಡ್ತಿದ್ನಲ್ಲ ಅಷ್ಟಿಲ್ಲ, ಈಗ ಕಡಿಮೆ ಆಗಿದ್ದಾನೆ ಪ್ರಾರ್ಥನೆ ಮಾಡಿದ್ಮೇಲೆ ಅವ್ರಿಗೆ ವಿಶ್ವಾಸ ಬಂತು. ಅದೇ ಒಂದು ಮಮ್ಮಿಗಟ್ಟಿಲಿ ಮತ್ತೊಂದು ಅವರು ಅಜ್ಜಿ ಕರೆಸಿದ್ರು ಪ್ರಾರ್ಥನೆಗೆ. ಅವ್ರ ಮಗ ಭಾಳ ಡ್ರಿಂಕ್ಸ್ ಮಾಡ್ತಾರೆ. 2012ರಲ್ಲಿ ತುಂಬ ಡ್ರಿಂಕ್ಸ್ ಮಾಡ್ತಾಯಿದ್ದ. ಎಷ್ಟೋ ಒಂದು ಔಷಧ ಹಾಕಿದ್ರು ಅವನಿಗೆ, ಯಾವುದು ಕಡಿಮೆ ಆಗಲಿಲ್ಲ. ದೇವ್ರ ಕೃಪೆ. ಅಲ್ಲಿ ಹೋಗಿ ನಾನು ದೇವರ ಬಲ ಹೊಂದ್ಕೊಂಡು ಅಲ್ಲಿ ಹೋಗಿ ನಾನು ಪ್ರಾರ್ಥನೆ ಮಾಡುವಾಗ ದೇವರು ಒಂದು ತಿಂಗಳಲ್ಲಿ ಕಂಟಿನ್ಯೂ ಆಗಿ ಪ್ರತಿ ಮಂಗಳವಾರ ಅವ್ರಿಗೆ ರಜೆ. ಅವರು ಗೌಂಡಿ ಕೆಲಸ ಮಾಡುವಂಥ ಜನ, ಅವ್ರಿಗೆ ಪ್ರತಿ ಮಂಗಳವಾರ ಮಾತ್ರ ರಜೆ. ನಾನು ಪ್ರತಿ ಮಂಗಳವಾರ ಅವ್ರ ಮನೆಗೆ ಹೋಗ್ತಾ ಇದ್ದೆ ಪ್ರೇಯರ್ ಮಾಡಲಿಕ್ಕೆ. ಆವಾಗ ಪ್ರತಿ ಒಂದು ತಿಂಗಳಲ್ಲಿ 4 ವಾರಗಳಲ್ಲಿ ಆ ಥರ ಒಂದು ಬದಲಾವಣೆ ಬಂದು ಈಗ 2023 ಅವ್ರನ್ನ ದೇವರನ್ನ ಕಂಡುಕೊಂಡು ಈಗ 2012ರಲ್ಲಿ ಕಂಡುಕೊಂಡಿದ್ದಾರೆ. ಈಗ 2023 ಇದುವರೆಗೂ ಯಾವುದೂ ಡ್ರಿಂಕ್ಸ್ ಮಾಡಲಿಲ್ಲ. ಒಳ್ಳೆಯ ರೀತಿಯಿಂದ ಅವ್ರಿಗೆ ಬಿಡುಗಡೆ ಆಯಿತು. ಅವ್ರ ಕುಟುಂಬ ಕೂಡ ಆ ರೀತಿ ಇದ್ದಾರೆ. ಒಳ್ಳೆ ಒಂದು ಪ್ರಾರ್ಥನೆಗೆಲ್ಲ ಒಂದು ದೇವರ ಸುವಾರ್ತೆಯಲ್ಲಿ ನನಗೆ ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಅಲ್ಲಿಗೆ ನಂದು ಡಿಸ್ಟ್ರಿಕ್ಟ್ ವೈಸ್ ಸೇವೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ ವಿಷಯ ಗೊತ್ತಾಗಿ ಬೇರೆ ಬೇರೆ ಕಡೆಗೆ, ಹಾವೇರಿ ಜಿಲ್ಲೆಯಲ್ಲಿ ಹಾನಗೋಲ್ ಅಂತ ತಾಲೂಕಿದೆ, ಅಲ್ಲಿ ಒಂದು ಇಂದಿರಾನಗರದಲ್ಲಿ ಫಸ್ಟ್ ಟೈಮ್ ಒಂದು ಕಿಡ್ನಿ ಸ್ಟೋನ್ ಆದಂಥ ಒಂದು ಸ್ತ್ರೀಗೆ ದೇವರು ಪ್ರಾರ್ಥನೆ ಮಾಡೋಂಥ ಅವಕಾಶ ಕೊಟ್ಟರು. ಅಲ್ಲಿ ಸೇವೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ದೇವರು ಮಾತಾಡಿದರು ನಮ್ಮ ಸೇವೆ ವಿಷಯದಲ್ಲಿ. ಯೆರೆಮೀಯ ಪತ್ರಿಕೆಯಲ್ಲಿ 1:14ನೇ ವಚನದಲ್ಲಿ ಪ್ರಾಫಿಟ್ ಮಿನಿಸ್ಟ್ರಿ ಪ್ರವಾದನ ಸೇವೆಯಲ್ಲಿ ಕರೆದಿ. ನಂಗೆ ಗೊತ್ತಿರಲಿಲ್ಲ ದೇವ್ರು ಯಾವ ರೀತಿಯಾಗಿ ಮಾತಾಡ್ತಾರೆ ಸೇವೆಯಲ್ಲಿ ಅಂತೇಳಿ. ನನ್ನ ಮುಖಾಂತರ ದೇವ್ರು ಮಾತಾಡುವಾಗ ನನಗೆ
ಸುಮಾರು ತಿಂಗಳಾದ್ಮೇಲೆ ಗೊತ್ತಾಯ್ತು ದೇವ್ರ ಸೇವೆ ಇದು ದೇವ್ರ ಸೇವೆ ಕೊಟ್ಟಿದ್ದಾನೆ ನನಗೆ ಅಂತ. ಅಲ್ಲಿಂದ ನಾನು ಸೇವೆ ಅವ್ರ ಜೊತೆ ಅವ್ರು ಹೇಳುವಾಗ ಅವ್ರು ಹೇಳಿದರು, ಆಯಿತು ಅವ್ರಿಗೆ ಪ್ರಾರ್ಥನೆ ಮಾಡಿದೆ, ಕಿಡ್ನಿ ಸ್ಟೋನ್ ಇದೆ ಅಂತ ದೇವ್ರು ಹೇಳ್ತಾ ಇದ್ದಾರೆ ನನಗೆ. ನನಗೂ ಏನೋ ಆಲೋಚನೆ ಬರ್ತಾ ಇದೆ, ನಿಮ್ಮ ಕಿಡ್ನಿ ಸ್ಟೋನ್ ಇದೆ ಅಂತ ನಾನೇ ಕೇಳಿದೆ ನೇರವಾಗಿ. ಹೌದು ನಮ್ಮ ಕಿಡ್ನಿ ಸ್ಟೋನ್, ನಿಮ್ಗೆ ಹೆಂಗೆ ಗೊತ್ತು? ನನಗೆ ಗೊತ್ತಿಲ್ಲ, ಆಲೋಚನೆ ಬಂತು ಸಡನ್ಲಿ. ಅವ್ರು ಪ್ರಾರ್ಥನೆ ಮಾಡಿ ಕೆಲವು ಅವ್ರಿಗೆ ನಾನು ಹೇಳಿದೆ, ಸರ್ ಹೋಗಿ ನೀವು ನಿಮ್ಮ ರಿಪೋರ್ಟನ್ನು ಚೆಕ್ ಮಾಡಿಸ್ಕೊಳ್ಳಿ, ನಾರ್ಮಲ್ ಬರ್ತಿದೆ ಅಂತ. ಅವ್ರಿಗೆ ವಿಶ್ವಾಸ ಇತ್ತು, ದೇವರು ನನ್ನಲ್ಲಿ ಕಾರ್ಯ ಮಾಡಿದ್ದಾನೆ ಅಂತೇಳಿ ನಂಬಿಕೆ ಇತ್ತು ಅವ್ರಿಗೆ. ಆದರೆ ಅವರು ಸ್ವಲ್ಪ ದಿವಸ ಆದಮೇಲೆ ಹೋಗೋಣ ಅಂತ ಒಂದು ಸರಿ ಹೋದಾಗ ರಿಪೋರ್ಟ್ ಚೆಕ್ ಮಾಡಿಸಿದ್ರು, ರಿಪೋರ್ಟ್ ನಾರ್ಮಲ್. ಹೇಳಿದ ತಕ್ಷಣ ಹೋಗಲಿಲ್ಲ ಅವರು, ಸುಮಾರು 3 ತಿಂಗಳು ಬಿಟ್ಟರು. ಪ್ರಾರ್ಥನೆ ಮಾಡುವಾಗ ನನ್ನ ಹೊಟ್ಟೆ ತುಂಬ ನೋವು, ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರು. ನಾನು ಪ್ರಾರ್ಥನೆ ಮಾಡಿದೆ ಅವ್ರಿಗೋಸ್ಕರ. ಸುಮಾರು ತಿಂಗಳಾದಮೇಲೆ ಅವ್ರು ಹೇಳಿದೆ ನನಗೆ ಮತ್ತೆ ಕಾಲ್ ಮಾಡಿ, ನೀವು ನಮ್ಮ ಮನೆಗೆ ಪ್ರಾರ್ಥನೆಗೆ ಬನ್ನಿ, ಹಾನಗಲ್ಗೆ ಧಾರವಾಡದಿಂದ ಸುಮಾರು ಒಂದು 95 ಕಿಲೋಮೀಟ್ರ್ ಆಗ್ತದೆ. ನಮ್ಮ ಮನೆಗೆ ಪ್ರಾರ್ಥನೆ ಬನ್ನಿ, ನೀವು ಹೇಳಿದ್ದು ನನಗೆ ನಿಜ ಆಗಿದೆ, ರಿಪೋರ್ಟ್ ನಾರ್ಮಲ್ ಬಂದಿದೆ, ಅದು ನಮ್ಮ ಕಾರ್ಯ ಅಲ್ಲ ದೇವರ ಕಾರ್ಯ ಅಂತ ಹೇಳುವಾಗ ಅವರು ಕೂಡ ನಂಬಿ ಆ ರೀತಿಯಾಗಿ ಬೇರೆ ಬೇರೆ ಕಡೆಗೆ ಸೇವೆಯೆಲ್ಲ ಪ್ರಾರಂಭಿಸ್ತು. ಅಂದರೆ ಸೇವೆ ಪ್ರಾರಂಭವಾಗುವಾಗ ನಿಮಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಆದರೆ ದೇವರ ಕಾರ್ಯಕ್ಕೆ ನಿಮ್ಮನ್ನು ನಡೆಸಿದ್ದಾರೆ. ನಂತರ ನೀವು ಸಭಾಪಾಲಕರಾಗಿ ಯಾವಾಗ ಸೇವೆ ಪ್ರಾರಂಭ ಮಾಡಿದ್ರಿ? ಸಭಾಪಾಲಕರಾಗಿ ಹೇಗೆ ಅಂದರೆ ನಾವು ಯಾವ ರೀತಿ ಅಂತಂದರೆ, ಸಭಾಪಾಲಕರಾಗಿ ಮೊದಲು ಸುವಾರ್ತೆ ಎಲ್ಲ ಸೇವೆ ಮಾಡಿದ ಅನೇಕ ಒಂದು ಕರ್ನಾಟಕದಲ್ಲಿ ಸುವಾರ್ತಿಕನಾಗಿ ಅನೇಕ ಕಡೆ ಹಾಸನ ಯಾವುದೋ ಒಂದು ಡಿಸ್ಟಿಕ್, ಹೀಗಾಗಿ ಕೆಲವೊಂದು ಸ್ನೇಹಿತರ ಜೊತೆ ಫಸ್ಟ್ ಸೈಮನ್ ಮೋಸಸ್ ಅವ್ರ ಜೊತೆ ಸೇವೆ ಮಾಡಿದ್ವಿ. ಡೆನ್ನಿಸ್ ಲೂಯಿಸ್ ಭಟ್ಕಳದಲ್ಲಿರ್ತಾರೆ, ಅವ್ರ ಜೊತೆಗೆ ಒಂದೆರಡು ಮೀಟಿಂಗ್ಸ್ ಎಲ್ಲ ಹೋಗಿ ಸೇವೆ ಮಾಡಿದ್ವಿ. ಎವಾಂಜಲಿಸ್ಟ್ ಸಂಜೀವ್ ಕುಮಾರ್ ಅವ್ರ ಜೊತೆ ಹೋಗಿ ಎಲ್ಲ ನಾವು ಒಳ್ಳೆಯ ರೀತಿಯಿಂದಾಗಿ ಸೇವೆ ಮಾಡಿದ್ವಿ. ಹೀಗಾಗಿ ಮಾಡುವಾಗ ಲಾಕ್ಡೌನ್ ಟೈಮ್ ಫಸ್ಟ್ ಲಾಕ್ಡೌನ್ ಆಯಿತು. ಫಸ್ಟ್ ಲಾಕ್ಡೌನ್ ಆಗುವಾಗ ಸರ್ ಅವಾಗೇನಾಯಿತು, ಫಸ್ಟ್ ಲಾಕ್ಡೌನ್ ಆಗುವಾಗ ನನಗೆ ಒಂದು ಆಲೋಚನೆ ಬಂತು, ನಾವು ಸಭೆ ಸ್ಥಾಪನೆ ಮಾಡಲೇಬೇಕು ಅಂತೇಳಿ. ಅದಕ್ಕಿಂತ ಮುಂಚೆ ನಮ್ಮ ಸೇವೆ ಇತ್ತು, ಮೊಮ್ಮಿಗಟ್ಟಿಯಲ್ಲಿ ಮತ್ತು ಮರೆವಾಡದಲ್ಲಿ, ಈ ಥರ ಎಲ್ಲ ಕಡೆ ಸೇವೆ ಇತ್ತು. ಪ್ರತಿ ಸಂಡೆ ಆರಾಧನೆ ಮಾಡ್ತಾ ಇದ್ವಿ. ಆದರೆ ಸಭೆ ಸ್ಥಾಪನೆ ಮಾಡಬೇಕಂತ ಆಲೋಚನೆ ಇರಲಿಲ್ಲ. ಸಭೆ ಪ್ರತಿ ಸಂಡೆ ನಾವು ಆರಾಧನೆ ನಡೆಸ್ತಾ ಇದ್ವಿ ಮೊದಲಿಂದ ಕೂಡ. ಮೊಮ್ಮಿಗಟ್ಟಿಯಲ್ಲಿ, ಗರಗ, ದುಬ್ಬದಮಟ್ಟಿ ಎಲ್ಲ ಸೇವೆ ಮೊದಲಿಂದನೇ ಇತ್ತು. ಆದರೆ ಪ್ರತಿ ಸಂಡೆ ಮಂಗಳವಾರ ಈ ರೀತಿ ಹೋಗಿ ಆರಾಧನೆ ನಡೆಸ್ತಾ ಇದ್ವಿ. ಆದರೆ ಸಭೆ ಸ್ಥಾಪನೆ ಮಾಡಬೇಕೆಂಬುದಾಗಿ ನನಗೆ ಒಂದು ಪ್ರಾರ್ಥನೆ ಮಾಡುವಾಗ ದೇವರ ಆಲೋಚನೆ ಕೊಟ್ಟರು. ಫಸ್ಟ್ ಈಗ ಸೇವೆಗಾಗಿ ಅಂದರೆ ನೀವು ಸುವಾರ್ತೆ ಸಾರ್ತಿದ್ರಿ, ಆ ಟೈಮ್ ನಿಮ್ಮ ಪಾಸ್ಟರ್ ನಿಮ್ಮ ಜೊತೆಯಲ್ಲಿ ಇರ್ತಿದ್ರಾ? ಆ ಟೈಮಲ್ಲಿ ಪಾಸ್ಟರ್ ನನ್ನ ಜೊತೆ ಇರಲಿಲ್ಲ. ಬೇರೆ ಬೇರೆ ಕಡೆಗೆ ಸೇವೆಗೆ ಹೋಗುವಾಗ ಬೇರೆ ಕಡೆ ನಾನು ಹೋಗುವಾಗ ಪಾಸ್ಟರ್ ನನ್ನ ಜೊತೆ ಇರಲಿಲ್ಲ. ನಾನು ಅವಾಗ ಧಾರವಾಡದಲ್ಲಿ ಬಂದು ಉಳಿದೆ. ಈಗ ನೀವು 2009ರಲ್ಲಿ ಎಲೆಕ್ಷನ್ ಹೊಂದಿದ್ದು 12ರಲ್ಲಿ? ನಾನು 2009ರಲ್ಲಿ ನನಗೆಲ್ಲ ಘಟನೆಗಳಾಯಿತು. 2012ರಲ್ಲಿ ರಕ್ಷಣೆ ಹೊಂದಿದ್ದು. ದೀಕ್ಷಾ ಸ್ನಾನ ಎಲ್ಲ 2012ರಲ್ಲಿ ಆಯಿತು. ಅದರ ನಂತರ ನೀವು ಅವ್ರ ಜೊತೆಯಲ್ಲಿ ಸೇವೆಗೆ ಹೋಗಿ ನಂತರ ನೀವು ಸ್ವಂತ ಅಂದರೆ ದೇವರು ನಿಮಗೆ ಈ ರೀತಿ ಡೈವರ್ಟ್ ಮಾಡಿದ, ಈ ರೀತಿಯಾಗಿ ದೇವ್ರ ಮಾರ್ಗ ಬದಲಾಯಿಸಿ ನಾನು ಇಲ್ಲಿ ಧಾರವಾಡದಲ್ಲೇ ಸೇವೆ ಮಾಡೋಂಗೆ ದೇವ್ರು ಮಾಡಿ. ಈಗ ಎಷ್ಟು ವರ್ಷದಿಂದ ಧಾರವಾಡದ ಸೇವೆ ಮಾಡ್ತಿದ್ದೀರಿ? ನಾನೊಂದು 5 ವರ್ಷದಿಂದ ಸೇವೆ ಮಾಡ್ತೀನಿ. ಈಗ 5 ವರ್ಷದಿಂದ ಸೇವೆ ಮಾಡ್ತೀನಿ. ಅದರ ಮುಂಚೆನೇ ಸುವಾರ್ತಿಕ ಸೇವೆಯನ್ನು ಸುವಾರ್ತಿಕ ಎಲ್ಲ ಕಡೆಗೆ ಸುವಾರ್ತಿಕ ಸೇವೆಯನ್ನು ಮಾಡ್ತೀನಿ. ಅನೇಕ ಕಡೆ ದೇವರು ತನ್ನ ಕಾರ್ಯ ಬಲವಾಗಿ ದೇವರು ಉಪಯೋಗಿಸ್ಕೊಂಡಿದ್ದಾನೆ. ಪ್ರವಾದನ ಮುಖಾಂತರ ಆಗಿರ್ಬೋದು, ಸ್ವಸ್ಥತೆ ಆಗಿರ್ಬೋದು, ನಾನಾ ವಿಷಯಗಳನ್ನು ಬೋಧಿಸೋದಲ್ಲಾಗಿರ್ಬೋದು ನಡೆಸಿದ್ರು. ಆದರೆ ಯಾವಾಗ ದೇವರು ಸೇವೆಗೆ ಕರೆದು ನನಗೆ ಸಭಾಪಾಲಕರಾಗಿ ಕರೆದ್ರು, ಅವಾಗ ಸುವಾರ್ತಿಕನಾಗಿ ಹೋಗೋದು ಕಡಿಮೆ ಆಯಿತು. ಸಭೆ ಬಗ್ಗೆನೇ ಸ್ವಲ್ಪ ಲೋಕಲ್ ಮಾತು ಯಾರು ಕರೀತಾರೆ ಅವ್ರಿಗಿಷ್ಟೇ ಎಲ್ಲ ಕಡೆ ಹೋಗೋದು. ಅವಾಗ ನಾನು ಕ್ಲೋಸ್ ಮಾಡಿದೆ. ಸಭೆಯಲ್ಲಿ ಮಾತ್ರ ನಾನು ಟೈಮ್ ಕೊಡ್ಲಿಕ್ಕೆ ಪ್ರಾರಂಭಿಸಿದೆ. ಅಂದರೆ ನೀವು ಹೀಗೆ ಮತ್ತೆ ಪ್ರೇಯರಿಗೆಲ್ಲ ಮನೆಗೆಲ್ಲ ಹೋಗ್ತಿರ್ಲಿಲ್ಲ? ಸಭಾಪಾಲಕರು ಆದ ನಂತರ ಹೋಗ್ತಿದ್ರಿ, ಆದರೆ ಕಡಿಮೆ. ಆದರೆ ನಾರ್ಮಲ್ ಆಗಿ ಒಂದು ಬೇರೆ ಬೇರೆ ಚರ್ಚಿಗೆ ಕರೆದ್ರೆ ಅಲ್ಲಿ ಹೋಗ್ತಾ ಇದ್ದೆ. ಬೇರೆ ಬೇರೆ ಚರ್ಚಿಗೆ ಕರಿತಾ ಇದ್ದಾರೆ, ಅವಾಗೆಲ್ಲ ಹೋಗಿ ಪ್ರೇಯರ್ ಮಾಡಿ ಅಲ್ಲೆಲ್ಲ ಪ್ರೇಯರ್ ಎಲ್ಲ ಮಾಡಿಸ್ತಿದ್ವಿ. ಓಕೆ. ಈಗ ಫಸ್ಟ್ ನಿಮ್ಮ ಮದುವೆ ಆಗಿದೆ? ಮದುವೆ ಆಗಿದೆ. ಎಷ್ಟು ಜನ ಮಕ್ಕಳು? ಮಗು ಒಂದು ಹೆಣ್ಮಗು. ಎಷ್ಟು ವರ್ಷ ಆಯಿತು? ಈಗ ನಮ್ಮ ಮದುವೆ ಆಗಿ 2019ರಲ್ಲಿ ಮದುವೆ ಆಗಿದೆ. 2019ರಲ್ಲಿ ಮದುವೆ ಆಯಿತು. ಈಗ ಒಂದು ಮಗು. ನಿಮ್ಮ ಮಿಸ್ಸಸ್ ಕೂಡ ನಿಮ್ಮ ಜೊತೆ ಸೇವೆ ಮಾಡ್ತಾರೆ. ಈಗ ನೀವು ರಕ್ಷಣೆ ಹೊಂದಿದ್ದೆ, ನಿಮ್ಮ ಅಮ್ಮ ರಕ್ಷಣೆ ಹೊಂದಿದ್ದಾರೆ. ಈ ಕುಟುಂಬದಲ್ಲಿ ಬೇರೆ ಯಾರು ರಕ್ಷಣೆ ಹೊಂದಿದ್ದಾರೆ? ಫಸ್ಟ್ ನಮ್ಮ ತಂದೆ, ಅಣ್ಣ, ಅತ್ತಿಗೆ ಎಲ್ಲ ರಕ್ಷಣೆ ಹೊಂದಿದ್ದಾರೆ. ನಿಮ್ಮ ನಂತರ ಎಲ್ಲ ರಕ್ಷಣೆ ಹೊಂದಿದ್ದಾರೆ? ನಮ್ಮ ನಂತರ ಎಲ್ಲ ರಕ್ಷಣೆ ಹೊಂದಿದ್ದಾರೆ. ಓಕೆ. ಈಗ ನೀವು ಹೇಳಿದ್ರಿ ಒಂದು ಸಂಘಟನೆಯಲ್ಲಿದ್ದಿರಿ, ಸಂಘಟನೆಯಲ್ಲಿ ಹಿಂದೆಲ್ಲೇ ಒಂದು ಇಲ್ಲಿ ಬಂದವರು ನೀವು. ಈಗ ನೀವು ರಕ್ಷಣೆ ಹೊಂದಿ ಇದೆಲ್ಲ ಸೇವೆ ಮಾಡುವಾಗ
ನಿಮಗೆ ಅವರಿಂದ ಏನೋ ತೊಂದರೆ ಆಗಲಿಲ್ಲ ಪಾಸ್ಟರ್? ಸುಮಾರು ತೊಂದರೆ ಆಯಿತು. ಏನು ತೊಂದರೆ ಆಯಿತು? ಅಂದರೆ ನಾನೀಗ ಮೊದಲು ಆಗಿದ್ದ ನಾನು ದೇವ್ರು ನಂಬಿದ್ದಂತ ಅವ್ರಿಗೆ ಗೊತ್ತಿರಲಿಲ್ಲ. ಹಾಂ. ನಾನು ಏನಾಯಿತು ಅಂದರೆ 2019ರಲ್ಲಿ ನನ್ನ ಮದುವೆ ಆಯಿತು. 2019 ಅಕ್ಟೋಬರ್ 16ರಂದು ಮದುವೆ ಆಯಿತು. ಮದುವೆ ಆಗುವಾಗ ಅವ್ರಿಗೆ ಮದುವೆ ಆದ ನಂತರ ಅವ್ರಿಗೆ ನಾನು ಇನ್ವೈಟ್ ಮಾಡಲಿಲ್ಲ ಅವ್ರಿಗೆ ಮದುವೆಗೆ. ಅವ್ರಿಗೆ ಹೇಗೂ ಗೊತ್ತಾಯಿತು ಇವನು, ಅವ್ರೇನು ತಿಳ್ಕೊಂಡಿದ್ರು ಇವನು ಕನ್ವರ್ಟ್ ಆಗಿದ್ದಾನೆ, ಕನ್ವರ್ಟ್ ಆಗಿ ಇವನು ಮತಾಂತರ ಆಗಿ ಮದುವೆ ಆಗಿದ್ದಾನೆ ಅಂತ. ಅನೇಕರ ನಿಂದೆ ಬಂತು. ನಾನು ಕ್ರೈಸ್ತ ಒಂದು ವಿಷಯದಲ್ಲಿ ನಾನು ಮದುವೆ ಆಗಿತ್ತು. ಮಡಿಕೇರಿ ಬಂದುಬಿಟ್ಟು ಇದು ಮದುವೆ ಆಗಿದ್ದು ಇದು ವಿರಾಜಪೇಟೆ ತಾಲೂಕಿನ ಸಿದ್ದಾಪುರದಲ್ಲಿ ಹಾಲಲ್ಲಿ ಮದುವೆ ಆಯಿತು. ಇಲ್ಲಿ ಕೊಡಗಿನಲ್ಲಿ ಮದುವೆ. ರಿಸೆಪ್ಷನ್ ಬಂದ್ಬಿಟ್ಟು ಹುಬ್ಬಳ್ಳಿಯಲ್ಲಿ ಮಾಡ್ಕೊಂಡ್ವಿ. ಹೀಗಾಗಿ ನಾನು ನಮ್ಗೆ ಗೊತ್ತಿರುವಂಥ ಸಪೋರ್ಟ್ ಮಾಡೋರಿಗಿಂತ ಮಾತ್ರ ನಾನು ಕರೆದೆ ಮದುವೆಗೆ. ಅನೇಕರು ನಾನು ಯಾರು ಕರೀಲಿಕ್ಕೆ ಹೋಗಲಿಲ್ಲ ಮದುವೆಗೆ, ಎಲ್ಲರನ್ನ. ಹೀಗಾಗಿ ಅವ್ರಿಗೆ ಮದುವೆ ಆಗಿದ್ದು ಗೊತ್ತಾಯಿತು, ಕ್ರೈಸ್ತರ ಇದರಲ್ಲಿ ಆಗಿದೆ, ನೀವು ಕನ್ವರ್ಟ್ ಆಗಿದ್ದೇನೆ ಅಂತ. ನಾನಾ ರೀತಿಯಿಂದ ಹಿಂಸಿಸು ಹೋಗುವಾಗ ಬರುವಾಗ ನಾನಾ ರೀತಿ ಹಿಂಸೆ ನನಗಾಯಿತು. ನಮ್ಮ ಸಂಘಟನೆಯಿಂದ, ಸ್ನೇಹಿತರಿಂದ, ಯಾರ್ಯಾರು ನನಗೆ ಮೋಸ ಮಾಡಿದ್ರು ಅವರಿಂದನೇ ಹೆಚ್ಚಿಗೆ ಆಯಿತು. ಮತ್ತು ಇವನಿಗೆ ಏನಪ್ಪ ಎಲ್ಲ ಬಿಟ್ಟು ಬೇರೆ ಮಾರ್ಗಕ್ಕೆ ಹೋಗಿದ್ದಾನೆ ಅಂತ ಅವ್ರು ಅಂದ್ಕೊಂಡ್ರೆ ಇವ್ನು ಪಾರಾಯಣಿಂದ ದುಡ್ಡು ಬಂದಿರ್ಬೋದು, ಅದಕ್ಕೆಲ್ಲ ಸಾಲ ಹಾರ್ಕೊಂಡಿದ್ದಾನೆ. ದುಡ್ಡು ಬಂದಿತ್ತ ನಿಮಗೆ? ನಮ್ಗೆ ಯಾವುದು 1 ರೂಪಾಯಿ ಬರಲಿಲ್ಲ. ದೇವರು ಒಂದು ಜ್ಞಾನ ಕೊಟ್ಟರು, ಕೆಲಸ ಮಾಡಿದ್ವಿ, ಎಲ್ಲ ಸಾಲ ಹರ್ಕೊಂಡ್ವಿ. ಈಗ ಕರ್ತನ ಸೇವೆ ಮಾಡ್ತಾಯಿದ್ವಿ. ಓಕೆ. ಈಗ ಅಂದರೆ ಏನೆಲ್ಲ ಒಂದು ಹಿಂಸೆ ಅನುಭವಿಸಿದ್ರಿಪ್ಪ ನಿಮ್ಮ ಸೇವೆಯಲ್ಲಿ? ನಮ್ಮ ಸೇವೆಯಲ್ಲಿ ನಾನು 2016 ಇರ್ಬೋದು, 2016ರಲ್ಲಿ ಅವ್ರ ಧಾರ್ಮಿಕ ಪದ್ಧತಿಗಳನ್ನ ಆ ಸಮಯದಲ್ಲಿ ಏನಾಯಿತು, ನನಗೆ ಅದೇ ನಮ್ಮ ಏರಿಯಾದಲ್ಲಿರುವಂಥ ಒಂದು ವನಿತಾ ಸೇವಾ ಸಮಾಜ ಅಂತ ಸ್ಕೂಲ್ ಇದೆ. ಆ ಸ್ಕೂಲಲ್ಲಿ ಆ ಜನರು ನಾನು ಅದೇ ರಸ್ತೆಯಲ್ಲಿ ನಾನು ಬಸ್ಸಿಗೆ ಒಂದು ಕಡೆ ಹೋಗ್ತಾ ಇದ್ದೆ. ಬೇರೆಯೊಬ್ಬರ ಸ್ನೇಹಿತರಿಗೆ, ಒಂದು ಆತ್ಮಿಕ ಸ್ನೇಹಿತರಿಗೆ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದೆ. ಹೋಗುವಾಗ ಅಲ್ಲ ನೋಡಿ ನನಗೆ ಕರೆದು ಆ ಗ್ರೌಂಡಲ್ಲೆಲ್ಲ ಜನ ಸೇರಿದ್ರು. ಅವರು ಕೂತ್ಕೊಂಡು ಆಚರಣೆ ಮಾಡ್ಲಿಕ್ಕೆ ರೆಡಿ ಆಗಿದ್ದರು. ಅವರಲ್ಲಿ ಆ ಗ್ರೌಂಡಲ್ಲಿ ಬಂದು ಕೂತ್ಕೊಂಡು ಅದೇ ಟೈಮಲ್ಲಿ ನಾನು ಹೋಗುವಾಗ ನಾನು ಅವ್ರ ಹತ್ರ ಸಿಕ್ಕಿಕೊಂಡಂಗೆ ಆಯಿತು. ಈ ಥರ ಇವನು ಕನ್ವರ್ಟ್ ಆಗಿದ್ದಾನೆ, ಹಿಂಗೆ ಆಗ್ತಾ ಇದ್ದಾನೆ ಇವನು, ಅನೇಕರಿಗೆ ಇವನು ಈ ಥರ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆ ಟೈಮಲ್ಲಿ ಅಟ್ಯಾಕ್ ಮಾಡಿದರು. ಮತ್ತೆ ಅಟ್ಯಾಕ್ ಅಂತ ಹೊಡೆದ್ರು ನಿಮಗೆ? ಹೊಡೆದ್ರು. ಸುಮಾರು 150 ಜನ ಸೇರಿ ಹೊಡೆದ್ರು. ಧಾರವಾಡದಲ್ಲಿ ಜಿಲ್ಲಾ ಆಸ್ಪತ್ರೆ ಇದೆ, ಅಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರು. ಹಾಗೆ ಹೊಡೆದ್ರು? ಹಾಗೆ ಆ ಥರ ಹೊಡೆದ್ರು. ನಂತರ ಆ ಥರ ಹೊಡೆದಾದ್ಮೇಲೆ ಕೆಲವು ದಿವಸಗಳಾದ್ಮೇಲೆ ನಾನು ಸ್ವಲ್ಪ ಗುಣವಾಗಿ ಮತ್ತೆ ಸೇವೆ ಸ್ಟಾರ್ಟ್ ಆಯಿತು. ಮತ್ತು ಮದುವೆ ಆದ ನಂತರ ಕೆಲವು ಹಿಂಸೆಗಳನ್ನು ನಮ್ಮವರಿಂದ ಸೇವೆಯಲ್ಲಿ ನಾನು ಭಾಳ ಅನುಭವಿಸಿದೆ. ಸೇವೆ ಬಿಟ್ಟು ಬರುವಂಗೆ ಟಾರ್ಚರ್ ಆಯಿತು. ನಾಳೆ ಯಾರಿಂದ? ನಮ್ಮವರಿಂದ, ನಮ್ಮ ಸಮಾಜದವರಿಂದನೇ ಆಯಿತು. ನಮ್ಮ ಏನೋ ಒಂದು ಸಮಾಜ ಇದೆ, ಆ ಸಮಾಜದಿಂದ ನಾನು ಕ್ರೈಸ್ತ ಪದ್ಧತಿಯಲ್ಲಿ ಮದುವೆ ಆದರೆ ನಿನ್ನ ಊರಿಂದ ನಾನು ಹೊರಗಿಡ್ತೇವೆ, ಬಹಿಷ್ಕಾರ. ಕ್ರೈಸ್ತದಲ್ಲಿ ನಾವು ಕ್ರೈಸ್ತ ಪ್ರಕಾರ ಮದುವೆ ಆದರೆ, ಕ್ರಿಸ್ತನ ನಂಬಿಕೊಂಡು ನೀವು ಯಾವ ರೀತಿಯಾಗಿ ಮದುವೆ ಆದರೆ ನಿಮ್ಮನ್ನು ಊರಿಂದ ಹೊರಗಿಡ್ತೀವಿ, ಆಚೆ ಇಡ್ತೀವಿ, ಯಾವಾಗ ಬರೋಂಗಿಲ್ಲ ಅಂತ ಹೇಳ್ತಾ ಇದ್ರು. ನಾನು ಪ್ರಾರ್ಥನೆ ಮಾಡಿದೆ, ದೇವ್ರು ಹಿಂಗೆ ಮಾತಾಡಿದರು, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವವಾಗಿದ್ದೆ. ಆ ಒಂದು ವಾಕ್ಯ ನನಗೆ ಉತ್ತೇಜನ ಪಡಿಸ್ತು ಭಾಳ. ನನಗೆ ಆತ್ಮಿಕ ನಾಯಕರು ಆಗಿರುವಂಥವ್ರ ಜೊತೆ ಈ ವಿಷಯ ಡಿಸ್ಕಷನ್ ಮಾಡಿದೆ. ಒಂದವ್ರ ನಿರ್ಧಾರ ಹೇಳಿದೆ, ನಾನು ದೇವ್ರನ್ನ ಬಿಟ್ಟು ನಾವು ಯಾವಾಗಲೂ ಬರಲ್ಲ, ನಾವು ಸತ್ತವರು ಬದುಕಿಗೆ ದೇವ್ರಿಗೆ ಹೋಗಿ ಬದುಕ್ತೀನಿ. ಏನಾದರೂ ಕ್ರೈಸ್ತ ಒಂದು ಪ್ರಕಾರನೇ ನಾನು ಮದುವೆ ಆಗೋದಂತೆ ದೃಢ ನಿರ್ಧಾರದಿಂದ ಹೇಳುವಾಗ ನನ್ನ ಕುಟುಂಬದವರು ಸ್ವಲ್ಪ ನನಗೆ ಸಹಾಯ ಮಾಡಿದರು. ನನ್ನ ತುಂಬ ಒಂದು ದೇವ್ರ ಕೃಪೆಯಿಂದ ಅವರು ನನ್ನ ಜೊತೆ ನಿಂತ್ಕೊಂಡ್ರು, ಮದುವೆ ಚೆನ್ನಾಗಿ ದೇವ್ರು ನಡೆಸ್ಕೊಟ್ರು. ಅದರಿಂದ ಮತ್ತು ಸೇವೆ ಮಾಡೋ ಕೂಡ ಅದೇ ಜನರಿಂದ ಸಮಸ್ಯೆ ಬಂತು. ಆ ಸೇವೆ ಈಗ ಸೇವೆ ಮಾಡೋವಾಗಲೂ ಕೂಡ ನನ್ನ ಸಂಬಂಧಿಕರಿಂದಲೇ ನನಗೆ ತುಂಬ ಸಹಾಯ ಆಯಿತು. ಹೊರಗಡೆಯವರು, ನಮ್ಮ ಸಮಾಜದವರು ವಿರೋಧ ಮಾಡಿದರು. ಅನೇಕರಿಗೆ ಇವನು ಏನು ಪ್ರೇಯರ್ ಮಾಡ್ತಾನೆ, ಯಾವುದು ಮಾಡ್ತಾನೆ ಅಂತ. ನಮ್ಮ ಸಹೋದರರು ಭಾಳ ಸಹಾಯ ಮಾಡಿದರು. ಒಳ್ಳೆಯ ಒಂದು ಅವರು ಕೂಡ ಈಗ ಪೊಲಿಟಿಕ್ಸಲ್ಲಿದ್ದಾರೆ ಚೆನ್ನಾಗಿ. ಅವರು ಕೂಡ ನನಗೆ ಹೆಲ್ಪ್ ಮಾಡಿದರು, ಸೇವೆ ಮಾಡಿರಿ ಅಂತ. ಅವರಲ್ಲಿ ಕೂಡ ದೇವ್ರು ಕೆಲವು ಕಾರ್ಯ ಮಾಡಿದ. ಅವ್ರಿಗೆ ಗೊತ್ತಾಯಿತು ಇದರಲ್ಲಿ ಸತ್ಯ ಇದೆ, ಇವನು ಎಂತಿಂಥವನು ಹಿಂಗಾಗಿದ್ದಾನೆ, ಇವನಿಗೆ ನಾವು ಅಡ್ಡಿ ಮಾಡಬಾರ್ದು, ನಮಗೇನಾದ್ರು ತೊಂದರೆ ಆಗ್ತದೆ ಅಂದ್ಕೊಂಡು ಬಟ್ ಎಲ್ಲ ರೀತಿಯಿಂದ ಮದುವೆಯಲ್ಲಿ, ಸೇವೆಯಲ್ಲಿ ನಮಗೆ ಸಹಾಯ ಆಯಿತು. ಈಗ ನೀವು ಸೇವೆ ಮಾಡ್ತಿದ್ದೀರಿ. ಹೌದು. ಅಂದರೆ ನಿಮಗೆ ಈಗಲೂ ಕೂಡ ಸಮಸ್ಯೆ ಇದೆ? ಈಗಲೂ ಕೂಡ ಹೋರಾಟ ಇದೆ. ಈಗ ಸೇವೆಯಲ್ಲಿ ಅನೇಕ ಸಮಸ್ಯೆ ಇದ್ದಾವೆ. ಸೇವೆ ಹೋಗುವಾಗ ಒಂದೊಂದು ಸರಿ ಅಪಪ್ರಚಾರ ಬರ್ತಾವೆ, ಒಂದೊಂದು ಸರಿ ಎಲ್ಲ ರೀತಿಯಿಂದ ನಮಗೆ ಒತ್ತಡ ಇದೆ ಸೇವೆಯಲ್ಲಿ. ಅಷ್ಟೇ. ಈಗ ನೀವು ದೇವರ ಸೇವೆ ಮಾಡ್ತಿದ್ದೀರಿ, ಏನಾದ್ರು ಕೆಲಸ ಮಾಡ್ತಿದ್ದೀರಾ?
ಇಲ್ಲ, ಸೇವೆನೇ ಮಾಡ್ತಾಯಿದ್ದೆ. ಸೇವೆಯನ್ನು ಮಾಡ್ತಿದ್ರಿ. ಈಗ ನಿಮಗೆ ಹೆಂಡತಿ ಮಗು ಇದೆ ಒಂದು. ಹೌದು, ಮಗು. ಹೇಗೆ ನಿಮ್ಮ ಜೀವನ ಹೋಗ್ತದೆ? ಜೀವನ ಹೇಗೆ ಅಂದರೆ, ಈಗ ನಾವು ಈ ಒಂದು ಕುಟುಂಬಕ್ಕೆ ಪ್ರಾರ್ಥನೆಗೆ ಹೋಗ್ತವ. ಪ್ರಾರ್ಥನೆ ಹೋಗುವಾಗ ದೇವರು ಕೆಲವು ಕಾರ್ಯಗಳನ್ನು ಅವರಲ್ಲಿ ಕೆಲವು ಮಾಡ್ತಾನೆ. ಮನೋರು ಇಚ್ಛಿಸುವಂಥ ಕಾರ್ಯಗಳನ್ನ ಅವರಲ್ಲಿ ದೇವ್ರು ಮಾಡ್ತಾನೆ. ದೇವ್ರು ಮಾಡುವಾಗ ಅದೇನಾಗ್ತದೆ, ಅವ್ರೀಗ ಕೆಲವ್ರಿಗೆ ಅನೇಕರಿಗೆ ರೋಗಗಳಿರ್ತವೆ. ಅನೇಕರಿಗೆ ನಾನಾ ರೀತಿ ಒಂದು ಸ್ವಸ್ಥತೆಯಲ್ಲಿ ಬೇಡ ಜವಾಬ್ದಾರಿಗೆ ದುಡ್ಡವ್ರು ಹಾಕ್ತಿರ್ತಾರೆ ಹಾಸ್ಪಿಟ್ಲಿಗೆ. ಪ್ರಾರ್ಥನೆ ಮಾಡುವಾಗ ಕೆಲವು ಕಾರ್ಯಗಳನ್ನು ದೇವರಲ್ಲಿ ಮನಸ್ಸಲ್ಲಿ ಮಾಡುವಾಗ ಅವ್ರಿಗೇನಾಗ್ತದೆ, ಅವರು ಚರ್ಚಿಗೆ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಾವು ಮೊದಲೇ ಮಾತು ನಾವು ಹೇಳ್ತೀವಿ, ಚರ್ಚಲ್ಲಿ ಒತ್ತಾಯಪೂರ್ವಕವಾಗಿ ಯಾವುದೊಂದು ಕಾಣಿಕೆ ಹಾಕುವಾಗಿಲ್ಲ. ಹೊಸೊಬ್ಬರಾಗಿ ಯಾರು ಬರ್ತಾರೆ ಅವರು ಸನ್ಮಾನಿಸ್ತೇವೆ, ಸ್ವಾಗತಿಸ್ತೇವೆ. ಅವ್ರಿಗೆ ಒತ್ತಾಯಪೂರ್ವಕವಾಗಿ ಕಾಣಿಕೆ ಇಲ್ಲ. ಯಾರು ಪ್ರೀತಿಯಿಂದ ಕಾಣಿಕೆ ಹಾಕ್ತಾರಲ್ಲ, ಅದನ್ನು ನಾವು ಪ್ರಾರ್ಥನೆ ಮಾಡಿ ಸೇವೆಗೋಸ್ಕರ ಯೂಸ್ ಮಾಡ್ತೀವಿ. ಆ ರೀತಿ ಎಲ್ಲ ದೇವ್ರ ಸೇವೆಗೆ ನಾವು ಈ ಥರ ಸೇವೆ ಮಾಡ್ತಾಯಿದ್ವಿ. ಫಸ್ಟ್ ಈಗ ಹೇಗಿದೆ ನಿಮ್ಮ ಚರ್ಚ್ ಹೇಗಿದೆ? ಚರ್ಚ್ನಲ್ಲಿ ಅಂದರೆ ವಿಶ್ವಾಸಿಗಳು ಮತ್ತು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಫಸ್ಟ್ ನಮ್ಮ ನಾವು ಚರ್ಚ್ ಕಟ್ಟಲಿಲ್ಲ, ಒಂದು ಮನೆಯಲ್ಲಿ, ಸ್ವಂತ ಮನೆಯಲ್ಲಿ, ನಮಗೆ ಗೊತ್ತಿರೋರ ಮನೆಯಲ್ಲಿ ನಾವು ಆರಾಧನೆ ನಡೆಸ್ತೇವೆ. ನೀವಿರುವುದು ಬಾಡಿಗೆ ಮನೆ? ನಾವು ಬಾಡಿಗೆ ಮನೆ. ಬಾಡಿಗೆ ಮನೆಯಲ್ಲಿ ಸ್ವಂತ ಮನೆ ಇದೆ. ಅಲ್ಲಿಂದ ಬಿಟ್ಟು ಬಂದು ಧಾರವಾಡದಲ್ಲಿ ಒಂದು 5 ಕಿಲೋಮೀಟರ್ ದೂರ ಇದೆ ನಮ್ಮಿಂದ. ಸ್ವಂತ ಮನೆ ಇದೆ. ಸ್ವಂತ ಮನೆ ಇದೆ. ಆದರೆ ದೇವರ ಸೇವೆಗೆ ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ನಾನು ಸೇವೆಗಂತಾನೆ ಹೊರಗೆ ಬಂದಿದ್ದೆ. ಬಾಡಿಗೆ ಮನೆ ತಗೊಂಡು ಅಲ್ಲಿಂದ ಸೇವೆ ನಡೆಸ್ತೇವೆ. ಓಕೆ. ಈಗ ನಿಮ್ಮ ಜೊತೆಯಲ್ಲಿ ಸೇವೆ, ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಜೊತೆ ನೀವು ಸೇವೆಗೆಲ್ಲ ದೂರ ಹೋಗುವಾಗ ಮನೆಯಲ್ಲೆಲ್ಲ ಸೇವೆಗೆಲ್ಲ ಹೋಗುವಾಗ ಫಸ್ಟೇ ನಮ್ಮ ತಂದೆ ತಾಯಿ ಬರ್ತಾರೆ ಮನೆಗೆ ಬರ್ತಾರೆ. ನಾನು ಬೇರೆ ಜಿಲ್ಲೆಗೆ ಹೋದರೆ, ಸಪೋಸ್ ಧಾರವಾಡದಲ್ಲೇ ಇದ್ದರೆ ತೊಂದರೆ ಇರಲಿಲ್ಲ. ಬೆಳಗ್ಗೆಯಿಂದ ರಾತ್ರಿ ಒಳಗಡೆ ನಮ್ಮ ಮನೆ ರೀಚ್ ಆಗ್ತೀನಿ. ನಾನು ಏನಾದರೂ ದೂರಿಗೆ 2 ದಿವಸ 3 ದಿವಸ ಹೊರಗೆ ಹೋದರೆ ನಮ್ಮ ತಂದೆ ತಾಯಿ ನಮ್ಮ ಮನೆಗೆ ಬರ್ತಾರೆ. ಓಕೆ. ನೀವೀಗ ಸೇವೆಯಲ್ಲಿ ಏನಾದರೂ ದರ್ಶನ ಇಟ್ಟಿದ್ದಾರೆ? ಯಾವ ಥರ ದೇವರು ನಿಮ್ಗೆ ಏನಾದರೂ ಹೀಗೆ ಈ ರೀತಿ ಸೇವೆ ಮಾಡಬೇಕಂತ ಏನಾದರೂ ದರ್ಶನ ಇದೆಯಾ? ಫಸ್ಟ್ ದರ್ಶನ ಇದೆ. ಮೊದಲನೇ ದರ್ಶನ ಬಂದಿದ್ದು ನಮಗೆ, ನಾನು ಸಭೆ ಆಯಿತು, ದೇವ್ರು ಸಭೆ ಕೊಟ್ಟರು, ಉಪವಾಸ ಪ್ರಾರ್ಥನೆ ಮಾಡಿದ್ವಿ. ಸಭೆ ಸ್ಟಾರ್ಟ್ ಮಾಡಲಿಕ್ಕೆ ದೇವ್ರು ಸಹಾಯ ಮಾಡಿದ್ರು. ಅನೇಕ ಕುಟುಂಬಗಳು ಬಂದವು. ಅದೇ ಸಭೆಯಲ್ಲಿ ಯಾವ ರೀತಿಯಾಗಿ ನಾನು ಅಭಿವೃದ್ಧಿ ಆಗಬೇಕಂತ ದೇವ್ರು ಆಲೋಚನೆ ಕೊಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ದರ್ಶನ ಕೊಟ್ಟಿದ್ದ ದೇವ್ರು ಅಂದರೆ ನನಗೆ ಹೆಸರು ಇರಲಿಲ್ಲ ಸಭೆಗೆ. ನಾನು ಯಾರ ಹತ್ರನೂ ಆಲೋಚನೆ ಕೊಡಲಿಕ್ಕೆ ಹೋಗಲಿಲ್ಲ. ನೀವು ಏನು ಹೆಸರು ಇಡಬೇಕಂತ ಹಿರಿಯರು ಕೇಳಲಿಕ್ಕೆ ಹೋಗಲಿಲ್ಲ. ಒಂದು ಫಸ್ಟ್ ಲಾಕ್ಡೌನ್ ಪೀರಿಯಡಲ್ಲಿ ನಾನು 15 ದಿವಸ ಉಪವಾಸ ಪ್ರಾರ್ಥನೆ ಇಟ್ಟಿದ್ವಿ. ಆ ಟೈಮಲ್ಲಿ ದೇವರು ನನಗೆ ಮಾತಾಡಿದ್ರು ನನ್ನ ಜೊತೆ. ಈ ಕಡೆ ಈ ಒಂದು ವಾರದ ಪರಿಶುದ್ಧ ನನ್ನ ದಿನದಲ್ಲಿ ಆರಾಧನೆಗೆ ಹೆಸರು ಕೊಡ್ಲಿಕ್ಕಿದ್ದೇನಂತ ನೇರವಾಗಿ ದೇವ್ರು ನನ್ನ ಜೊತೆ ಮಾತಾಡ್ತಾರೆ. ಆವಾಗ ಶಾಲೋಮ್ ಅಂತ ಬಂತು. ನಾವು ಅಲ್ಲಿಂದ ಆಶೀರ್ವಾದ ವಾಕ್ಯಗಳನ್ನ ಕೊಡುವಾಗ ಶಾಲೋಮ್ ಗ್ರೇಸ್ ಮಿನಿಸ್ಟ್ರಿ ಮಾಡೋಣಂತೆ. ಶಾಲೋಮ್ ಗ್ರೇಸ್ ಮಿನಿಸ್ಟ್ರಿ ಅಂತ ಫಸ್ಟ್ ಲಾಕ್ಡೌನಲ್ಲಿ ಆ ಟೈಮಲ್ಲಿ ನಾವು ಘೋಷಣೆ ಆಯಿತು. ಈಗ ಶಾಲೋಮ್ ಗ್ರೇಸ್ ಮಿನಿಸ್ಟ್ರಿ ಅಂತ ಮಾಡ್ಕೊಂಡು ಆಮೇಲೆ ದರ್ಶನ ಅಂದರೆ ನಮಗೇನು ದರ್ಶನ ಆಯಿತು ಅಂದರೆ, ಯೌವನಸ್ಥರನ್ನ ಬೆಳೆಸಬೇಕು, ದೇವರ ಸೇವೆಗೆ ನಾಯಕರನ್ನ ಮಾಡಬೇಕು. ಸ್ಪೆಷಲಿ ನಂದು ದರ್ಶನ ಏನಿದೆ ಅಂದರೆ, ವಿಷನ್ ಏನಿದೆ ಅಂದರೆ, ಆರಾಧನಾ ನಾಯಕರನ್ನ ಎಬ್ಬಿಸಬೇಕು. ಇದು ವರ್ಷಿಪ್ ಲೀಡರ್ಸ್, ಆರಾಧನಾ ನಾಯಕ ಮಾಡೋರನ್ನ ಮಾಡಬೇಕು ಅಂತ ದರ್ಶನ ಇದೆ. ಅನೇಕರನ್ನ ದೇವರಲ್ಲಿ ನಡೆಸಬೇಕು ಅಂತ ದರ್ಶನ ಇಟ್ಕೊಡ್ತೀವಿ. ದೇವರಾಜ ಬೇರೆ ಸಭೆ ಬಗ್ಗೆ ಅಂಥದ್ದು ಯಾವುದಾದ್ರು? ಬೇರೆ ಸಭೆಗೆ ಅಂದರೆ ನಿಮ್ಮ ದರ್ಶನ ಅಂದರೆ ಬೇರೆ ಸಭೆ ಆಗಬೇಕು, ಬೇರೆ ಕಡೆಯಲ್ಲಿ ಸೇವೆ ಆಗಬೇಕು. ಆಲ್ರೆಡಿ ಫಸ್ಟ್ ಈಗ ನಂದು ದೇವರ ಆಲಯ ಕಟ್ಟಬೇಕಂತ ಆಲೋಚನೆ ಸುಮಾರು ಒಂದು 2 ವರ್ಷದಿಂದ ಆಗಿತ್ತು. ಅದಕ್ಕೆ ಸ್ಥಳನೂ ಒಬ್ಬರು ಕೊಟ್ಟಿದ್ದಾರೆ. ಅದರದ್ದು ಈಗ ಪ್ಲ್ಯಾನ್ ನಡೆಸ್ತಾ ಇದ್ವಿ ಹೆಂಗೆ ಮುಂದೆ ಮಾಡೋದಂತ. ಕೆಲವು ದಿನಗಳಲ್ಲಿ ಚರ್ಚ್ ಕಟ್ಟುವಂಥ ಒಂದು ದರ್ಶನ ಕೂಡ ಇದೆ. ಅದರೊಟ್ಟಿಗೆ ಆ ಒಂದು ಆಲಯದಲ್ಲಿ ಅನೇಕ ನಾಯಕರನ್ನು ಎಬ್ಬಿಸುವಂಥ ದರ್ಶನ ಇದೆ. ಯೌವನ ಸ್ತ್ರೀಯರನ್ನು ಅನೇಕ ಜನರು ಈಗ ನಶಿಸಿ ಹೋಗ್ತಾ ಇದ್ದಾರೆ. ಅನೇಕರು ಕಾಲೇಜಲ್ಲಿ ಆಗಿರ್ಬೋದು, ನಾವು ನೋಡ್ತಾ ಇದ್ವಿ ಕೆಲಸ ಮಾಡೋ ಸ್ಥಳಗಳಲ್ಲಿ, ಮತ್ತು ಮದುವೆ ಆದಂಥ ಒಂದು ಕುಟುಂಬಗಳಲ್ಲಿ ಅಂಥ ಒಂದು ಪರಿಸ್ಥಿತಿ ಆದು ಹೋಗ್ತಾ ಇದೆ. ಅಂಥ ಒಂದು ಕುಟುಂಬಗಳಲ್ಲಿ ದೇವರು ಬಲವಾಗಿ ಅವರನ್ನು ನಡೆಸುವಂತೆ ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಒಂದು ಪ್ರಾರ್ಥನೆ ಪೂರ್ವಕ ಇರುವಂಥ ಕುಟುಂಬಗಳು ಆಗುವಂತೆ ನಮ್ಮ ಸಭೆಗೆ ದರ್ಶನವಾಗಿದೆ. ಅಂಥ ದರ್ಶನ ಇಟ್ಟಿದ್ದೀವಿ. ಓಕೆ. ಫಸ್ಟ್ ಈಗ ನಾನು ಕೇಳುವಂಥದ್ದಂದರೆ, ಈಗ ಅಂದರೆ ಸಹಜವಾಗಿ ಅನೇಕರಿಗೆ ಏನಂದರೆ, ಈಗ ನಮ್ಮ ಇಲ್ಲಿ ಒಂದು ಸಭೆ ಇದೆ, ಇನ್ನೊಂದು ಕಡೆಯಲ್ಲಿ ಒಂದು ಸ್ಥಾಪನೆ ಮಾಡಬೇಕು, ಆ ಹಳ್ಳಿಯಲ್ಲಿ ಸ್ಥಾಪನೆ ಮಾಡಬೇಕು, ಈ ಸಿಟಿಯಲ್ಲಿ ಒಂದು ಸ್ಥಾಪನೆ ಮಾಡೋ ಅಂಥದ್ದು ಯಾವುದಾದ್ರೂ?
ಅದು ದರ್ಶನ ಅಪೋಲಸ್ತರ ಸೇವೆ ಅಂತ ದರ್ಶನ ಬರ್ತದೆ, ಆದರೆ ನಂದು ಆ ದರ್ಶನ ಇಲ್ಲ. ಒಂದು ಸಭೆ ಸ್ಥಾಪನೆ ಮಾಡಿದ್ದೀವಲ್ಲ, ಅಲ್ಲಿಂದ ಅವ್ರು ಯಾವುದೋ ಊರಿಂದ ಬರಲಿ, ಅಲ್ಲಿ ಮಾತ್ರ ಅವರು ಆ ಊರಿಂದ ಬಂದು ಇದೇ ಸಭೆಗೆ ಅಟೆಂಡ್ ಆಗಲಿ, ಅಲ್ಲಿ ಸಭೆ ಸ್ಥಾಪನೆ ಮಾಡುವಂಥ ದರ್ಶನ ಇಲ್ಲ ನಮಗೆ. ನಮ್ಗೆ ದರ್ಶನ ಏನಿದೆ ಇಲ್ಲೇ ಬಂದು ಅಟೆಂಡ್ ಆಗಲಿ, ಅವ್ರ ಮನೇಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮತ್ತು ನಾನು ಇನ್ನೊಂದು ಏನು ಹೇಳ್ತಾ ಇದ್ದೇನೆಂದರೆ, ನೀವು ದೂರದಿಂದ ಊರಿಂದ ಬರ್ತೀರಾ, ನಿಮ್ಮ ಅಕ್ಕಪಕ್ಕ ಯಾವ ಸಭೆ ಇದೆ ಅಲ್ಲೇ ನೀವು ಸಭೆಗೆ ಹೋಗ್ಬಿಡ್ರಿ, ಅಲ್ಲೇ ಸಭೆಗೆ ಹೋಗಿ. ಅದೇನಾಗ್ತದೆ, ನಾವು ಅಲ್ಲಿ ಸಭೆ ಸ್ಥಾಪನೆ ಮಾಡೋದ್ರಿಂದ ಅಲ್ಲಿರುವಂಥ ಒಂದು ಜನರಿಗೆ ನಮ್ಮಿಂದ ತೊಂದರೆ ಉಂಟಾಗ್ತದೆ. ಮೊದಲು ನಮ್ಮ ಸಭೆನ ಕಟ್ಕೋಬೇಕು ನಾವು. ಇಲ್ಲಿ ಮೊದಲು ನನ್ನ ಮನೇನ ಕಟ್ಟಲಿಲ್ಲ, ನಾ ಹೋಗಿ ಮತ್ತು ಇನ್ನೊಂದು ಮನೆ ನಾನು ಜಾಗ ತಗೋತೀನಿ ಅಲ್ಲಿ ಮಾಡ್ತೀನಿ ಅಂದರೆ ಅದು ದೇವರಿಂದನೇ ಕೂಡ ಒಂದು ಅಸಾಧ್ಯ ಕಾರ್ಯಗಳಾಗ್ತದೆ. ನಮ್ಮನ್ನು ನಾವೇ ಅಭಿವೃದ್ಧಿ ಪಡಿಸ್ಲೇಬೇಕು. ಓಕೆ ಫಸ್ಟ್, ಈಗ ನೀವು ಸೇವೆಯಲ್ಲಿ ಅನೇಕ ಪ್ರಯಾಸ ಪಟ್ಟಿದ್ದೀರಿ, ನೋವೆಲ್ಲ ಅನುಭವಿಸಿದ್ದೀರಿ. ಈ ಪರಿಸ್ಥಿತಿಯಲ್ಲಿ ನೀವು ಸಂತೋಷಪಟ್ಟ ದಿನ ಯಾವುದು? ಈ ಪರಿಸ್ಥಿತಿಯಲ್ಲಿ ಸಂತೋಷಪಟ್ಟ ದಿನ ಏನಂದರೆ, ಸೇವೆಯಲ್ಲಿ ಸಂತೋಷಪಟ್ಟಿದ್ದು. ಇಂಥ ಸ್ಥಿತಿಯಲ್ಲಿ ಕೂಡ ದೇವರು ನಮ್ಮ ಮುಖಾಂತರ ಕೆಲವು ಕಾರ್ಯಗಳು ಮಾಡ್ತಾನಲ್ಲ. ಈ ಸೇವೆ ನಮ್ಮ ಯಾರಿಗೂ ಸಿಗಲಿಲ್ಲ, ನನಗೆ ನೀವು ಕೊಟ್ಟಿದ್ಯಪ್ಪ, ನಿನಗೆ ಸ್ತೋತ್ರ, ಅದೇ ಒಂದು ಸಂತೋಷ. ಇವತ್ತು ಒಂದು ಒಳ್ಳೆಯ ವ್ಯಕ್ತಿ, ಯಾಕಂದರೆ ದೇವರು ಅನೇಕರು ಜ್ಞಾನ ಇದ್ದವರು ಇರ್ಬೋದು, ಅವ್ರ ಜ್ಞಾನ ಇರ್ತದೆ, ಒಳ್ಳೊಳ್ಳೆ ಪದವಿಯಲ್ಲಿ ಇರ್ತಾರೆ, ಆದರೆ ದೇವರ ಆಶೀರ್ವಾದ ಅವ್ರ ಹತ್ರ ಇರೋದು. ಅವ್ರಿಗೆ ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ ಅವ್ರಿಗೆ. ಎಷ್ಟೋ ಜನ ಇವತ್ತು ಲಾಕ್ಡೌನ್ ಪೀರಿಯಡಲ್ಲಿ ತೀರೋಗಿದ್ದಾರೆ. ನಾವು ಕೂಡ ಲಾಕ್ಡೌನ್ದಲ್ಲಿ ಕೊರೋನಾ ಪೇಷಂಟ್ಗೆ ಎಷ್ಟೋ ಜನರಿಗೆ ನಾವು ಆರೈಕೆ ಮಾಡಿದ್ದೇವೆ. ಸಂತೋಷ, ಆ ರೋಗ ನಮ್ಮನ್ನು ಮುಟ್ಲಿಲ್ಲ, ನಮ್ಮನ್ನು ಕಾಪಾಡಿದ ದೇವರು. ಅದೊಂದು ಸೇವೆಯಲ್ಲಿ ಏನೋ ಮಾಡಿದ್ರು ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ, ಅದೇ ದೊಡ್ಡ ಸಂತೋಷ. ಅದೇ ರೀತಿ ನೀವು ಈ ಸೇವೆಯಲ್ಲಿರುವಾಗ ದುಃಖಪಟ್ಟ ಸಮಯ ಯಾವುದು? ತುಂಬ ದುಃಖಪಟ್ಟ ಸಮಯ ವಿಷಯ ಏನಂತಂದರೆ, ಯಾವ ವಿಷಯ ನಮಗೆ ದುಃಖ ಆಗಿತ್ತು ಅಂದರೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ, ಈ ಜನರು ಅನೇಕರಿಗೆ ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಸತ್ಯ ಗೊತ್ತಿದೆ, ಏನೋ ಒಂದು ಒಳ್ಳೆಯದನ್ನು ಜನರು ತಿಳ್ಕೊಳ್ತಿರ್ತಾರೆ, ಇಲ್ಲಿ ಅದ್ಭುತ ಆಗ್ತಾ ಇರ್ತದೆ. ಅವ್ರವ್ರು, ಯಾಕಂದರೆ ಪ್ರತಿಯೊಬ್ಬರು ಅವ್ರಿಗೆ ಆದಂಥ ಹಕ್ಕನ್ನು ತಿಳ್ಕೊಳ್ಳಿಕ್ಕೆ, ಆಯ್ಕೆ ಮಾಡಲಿಕ್ಕೆ ಅವ್ರಿಗಂತ ಕಾನೂನಲ್ಲಿ ಹಕ್ಕಿದೆ, ಸಂವಿಧಾನ ಕೊಡಲ್ಪಟ್ಟಿದೆ. ಆದರೆ ಈ ಜನ ಏನು ಮಾಡ್ತಾರೆ, ಎಷ್ಟೋ ಎಜುಕೇಟೆಡ್ ಆದಂಥ ಜನರು ಕೂಡ ಈ ಒಂದು ಅನೇಕ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸತ್ಯ ಗೊತ್ತಿದ್ದರೂ ಕೂಡ ಏನು ಮಾಡ್ತಾರೆ, ಬಂದು ಸಭೆ ಮೇಲೆ ದಾಳಿ ಮಾಡೋದನ್ನು ಕ್ರೈಸ್ತ ವಿರೋಧಿಗಳು ಎದ್ದಿದ್ದಾರೆ. ಅದೇ ಒಂದೇ ತುಂಬ ದೊಡ್ಡ ವಿಷಯ ನಮಗೆ ನೋವು ಪಡಿಸ್ತಾ ಇದೆ ಈಗ. ಓಕೆ ಬಸ್ತೆ, ಖಂಡಿತವಾಗಿ ಇದೆಲ್ಲ ಸಭೆಯಲ್ಲಿ ನಾವು ಅನುಭವಿಸ್ಬೇಕು. ಯಾಕಂದರೆ ಆದ್ಯ ಸಭೆಯಲ್ಲಿ ಕೂಡ ಹಿಂಸೆ ಇತ್ತು, ಈಗಲೂ ಕೂಡ ಹಿಂಸೆ ನಡೀತಿದೆ. ಹಿಂಸೆ ಇದ್ದರೆ ಮಾತ್ರ ಸಭೆ ಬೆಳೀತದೆ, ಇಲ್ಲದ ಕ್ರೈಸ್ತರು ಮಲಗ್ತಾರೆ. ಹಿಂಸೆ ಮಧ್ಯದಲ್ಲಿ ಸೇವೆ ಬೆಳೀತದೆ, ಸಭೆ ಬೆಳೀತದೆ. ಆದ್ಯ ಸಭೆಯಲ್ಲಿ ಕೂಡ ಹಿಂಸೆ ಬಂದಾಗ ಅವರೆಲ್ಲ ಚದರಿ ಹೋದರು, ಸುವಾರ್ತೆ ಸಾರಲ್ಪಟ್ಟದ್ದು, ಎಲ್ಲ ದೇಶಗಳಿಗೆ ಸುವಾರ್ತೆ ಈಗಲೂ ಕೂಡ ಅದು ಹಿಂಸೆ ಒಂದು ರೀತಿಯ ಒಳ್ಳೆಯದು. ಯಾಕಂದರೆ ಸುವಾರ್ತೆ ಬೇರೆ ಜನಕ್ಕೆ ಸಾರಲ್ಪಡ್ತದೆ. ಹಿಂಸೆ ಮೂಲಕ ದೇವರಾಜ ಬೆಳೆಯುತ್ತದೆ. ಅಂದರೆ ಕ್ರೈಸ್ತರಂದರೆ ಹಿಂಸೆ ಮೂಲಕ ಅದು ಬೆಳೆಯುವಂಥದ್ದು. ಹೌದು, ನಿಜವಾಗ್ಲೂ. ಹಿಂಸೆ ಬರೆದಿದ್ದರೆ ದೇವರ ಸಭೆ ಬೆಳೆಯೋದಿಲ್ಲ. ಹೌದು, ಕ್ರೈಸ್ತರಿಗೆ ಹಿಂಸೆ ಬೇಕು. ಇವರು ಎಷ್ಟು ಹಿಂಸೆ ಕೊಡಲಿ, ದೇವರು ಸಭೆ ಬೆಳೆಸ್ತಾನೆ. ಹೌದು, ಅಂದರೆ ಎಲ್ರಿಗೂ ಹಿಂಸೆ ಬರೋದಿಲ್ಲ, ಕೆಲವರು ಹಿಂಸೆ ಬರ್ತದೆ, ಕೆಲವರಿಗೆ ನೋವು ವೇದನೆ ಎಲ್ಲ ಇರ್ತದೆ. ಅದು ಇದರ ಮೊದಲೇ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತದೆ, ಅದು ಈ ಜನರಿಗೆ ಗೊತ್ತಿಲ್ಲ. ಆದರೆ ಏನಾಯ್ತಂದರೆ, ನಿಜವಾಗ್ಲೂ ನೀವು ಹೇಳಿದ್ದು, ಯಾಕಂದರೆ ಸುಮಾರು ವರ್ಷಗಳಿಂದ ನನಗೆ ಅಟ್ಯಾಕ್ ಆದಮೇಲೆ ಕೂಡ ಧಾರವಾಡದಲ್ಲಿ ಗೊತ್ತಾಯ್ತು ಇಲ್ಲಿ ಒಬ್ಬರು ಸೇವಕರಿದ್ದಾರೆ ಅಂತೇಳಿ. ಅದೇ ಹಿಂಸೆಯಲ್ಲಿ ಕೂಡ ದೇವ್ರ ಸೇವೆಯನ್ನು ಎಬ್ಬಿಸ್ತಾರೆ. ಖಂಡಿತ. ಓಕೆ ಫಸ್ಟ್ ಅರ್ಜುನ್, ಧಾರವಾಡದಲ್ಲಿ ಸೇವೆ ಮಾಡ್ತಿದ್ದೀರಿ. ಇವತ್ತು ಆಸರೆ ಟಿ ವಿಯಲ್ಲಿ ಬಂದು ನಿಮ್ಮ ಉತ್ತಮ ಸುವಾರ್ತಿಕ ಸಾಕ್ಷಿ ಹೇಳಿದಿರಿ. ಖಂಡಿತವಾಗಿ ದೇವರು ಇನ್ನೂ ಕೂಡ ನಿಮ್ಮನ್ನು ಹೆಚ್ಚಾಗಿ ನಿಮ್ಮ ಸೇವೆಯನ್ನು ಆಶೀರ್ವಾದ ಮಾಡಲಿ, ದೇವರ ಸೇವೆ ವಿಸ್ತಾರ ಮಾಡಲಿ. ಏನೆಲ್ಲ ದೇವರು ನಿಮ್ಮ ದರ್ಶನ ಕೊಟ್ಟಿದ್ದಾನೆ ಎಲ್ಲ ದೇವರು ಸಮಯಕ್ಕೆ ಸರಿಯಾಗಿ ಮಾಡಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಅಷ್ಟು ಮಾತ್ರ ನಿಮ್ಮ ಕುಟುಂಬ, ಈಗ ನಿಮ್ಮ ವೈಯಕ್ತಿಕ ಕುಟುಂಬ ಇದೆ, ನಿಮ್ಮ ಸಭೆ ಎಂಬ ಕುಟುಂಬ ಇದೆ, ಎಲ್ಲರನ್ನು ದೇವರು ಹೇರಳವಾಗಿ ಆಶೀರ್ವದಿಸಿ ದೇವರು ಇನ್ನೂ ಕೂಡ ವೃದ್ಧಿಪಡಿಸಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಖಂಡಿತವಾಗಿ ಎಷ್ಟು ದೂರ ಬಂದಿದ್ದೀರಿ, ನಿಮ್ಮ ಪ್ರಯಾಣ ದೇವರು ಸಫಲಪಡಿಸಿದ್ದಾನೆ. ತಿರುಗಿ ಹೋಗುವಾಗ ಎಲ್ಲೆಲ್ಲ ಹೋಗ್ತೀರಿ, ಎಲ್ಲ ದೇವರು ನಿಮ್ಮ ಜೊತೆ ಇದ್ದು ನಿಮ್ಮ ಪ್ರಯಾಣವನ್ನು ಸಫಲಪಡಿ ಒಳ್ಳೆ ರೀತಿ ನಿಮ್ಮ ಸಭೆಗೆ, ನಿಮ್ಮ ಕುಟುಂಬಕ್ಕೆ ಮುಟ್ಲುವಂತೆ ದೇವರು ಸಹಾಯ ಮಾಡಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಇಷ್ಟು ತನಕ ಆಸರೆ ಟಿ ವಿ ಬಂದು ನಿಮ್ಮ ಸಾಕ್ಷಿ ಕೊಟ್ಟಿದ್ದಕ್ಕಾಗಿ ನೀವು ವಂದನೆಗಳು. ಥ್ಯಾಂಕ್ ಯು ಸೊ ಮಚ್. ಪ್ರಿಯ ಆಸರೆ ಟಿ ವೀಕ್ಷಕರೇ, ದೇವರು ನಮಗೆ ಸ್ತೋತ್ರವಾಗಲಿ. ಧಾರವಾಡದಿಂದ ಅವರು ಈ ನಮ್ಮ ಉಡುಪಿಗೆ ಬಂದು ತಮ್ಮ ಸುವಾರ್ತಿಕದಲ್ಲಿ ಅವರು ಸಾಕ್ಷಿಯನ್ನು ಹೇಳಿದ್ದಾರೆ, ನೀವು ಕೇಳಿದ್ದೀರಿ. ಅವರಿಗಾಗಿ, ಅವರ ಕುಟುಂಬಕ್ಕಾಗಿ, ಅವರ ಸೇವೆಗಾಗಿ ನೀವು ಪ್ರಾರ್ಥನೆ ಮಾಡಿರಿ.
ಹಿಂಸೆ ಮಧ್ಯದಲ್ಲಿ ಕೂಡ ದೇವರು ಶಕ್ತವಾದ ರೀತಿ ಸೇವೆಯಲ್ಲಿ ಉಪಯೋಗಿಸೋದಕ್ಕಾಗಿ ಅವ್ರಿಗೆ ಏನು ದೇವ್ರಿಗೆ ತಲಾಂತು ಕೊಟ್ಟಿದ್ದಾನೆ ಅದು ಮುಂದಿನ ದಿನಗಳು ಇನ್ನೂ ಪ್ರಜ್ವಲಿಸೋದಕ್ಕಾಗಿ ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಇಷ್ಟ ತನಕ ಆಸಿರಿ ಟಿ ವಿಯಲ್ಲಿ ಈ ಸುವಾರ್ತಿಕ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ದೇವ್ರು ನಿಮ್ಮನ್ನು ಕೂಡ ಆಶೀರ್ವಾದ ಮಾಡಲಿ, ನಿಮ್ಮ ಜೀವಿತದಲ್ಲಿ ಕೂಡ ದೇವರು ದೊಡ್ಡ ಕಾರ್ಯ ಮಾಡಲಿ. ಈ ಸುವಾರ್ತಿಕ ಈ ಕಾರ್ಯಕ್ರಮದ ಮೂಲಕ ಖಂಡಿತವಾಗಿ ನಿಮಗೂ ಕೂಡ ಆಶೀರ್ವಾದ ಆಗಿದೆ ನಾವು ನಂಬ್ತೇವೆ. ಇನ್ನೊಂದು ಸುವಾರ್ತಿಕ ಕಾರ್ಯಕ್ರಮ ಬರುವ ತನಕ ವೀಕ್ಷಿಸ್ತಾರೆ ಆಸಿರಿ ಟಿ ವಿ. ವಂದನೆಗಳು. ಥ್ಯಾಂಕ್ ಯು.